श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत्। येन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां। वेदव्यासगुणावास विद्याधीशसतां वशः मां जगत्क्लेशं पूर्णनाशं हरेशम्। लक्ष्मीनारायणं नत्वा पूर्णबोधान् गुरोनपि श्रीकृष्णगीतायाः भाष्यार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। अशोचानन्दशोचस्त्वं प्रज्ञावादांश्च भाषसे गतासूंश्च नानुशोचन्ति पंडिताः। श्रीगुरुभ्यो नमः। हरिः ओम्। ಪ್ರಾರ್ಥನೆ ಮಾಡಿದಂತೆ ಕೆಲವೊಮ್ಮೆ ಫಲವನ್ನು ಕೊಟ್ಟಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅದನ್ನು ಅನುಭವಿಸುವ ಭಾಗ್ಯವನ್ನು ಕೂಡ ಪರಮಾತ್ಮನೇ ಕೊಡಬೇಕು. ನಾವು ಏನೋ ಅಂದ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡೋದರ ಉದ್ದೇಶ ಈ ಪದಾರ್ಥ ನಮಗೆ ದೊರಕಿ ಅದರಿಂದ ಇಂತಿಷ್ಟು ಆನಂದ ನಮಗೆ ಸಿಗಲಿ ಅಂತ ಇರುತ್ತೆ. ಆ ಉದ್ದೇಶಕ್ಕೆ ನಮಗೆ ಬಾಯಿ ಬಿಟ್ಟು ಕೇಳಲ್ಲ. ನಾವು ಕೇಳೋದು ಪದಾರ್ಥಗಳು ನಮಗೆ ದೊರಕಲಿ, ಇದು ನಮಗೆ ಬೇಕು, ಇದು ಬೇಕು, ಇದು ಬೇಕು ಅಂತ. ಪರಮಾತ್ಮ ಒಂದು ವೇಳೆ ಆ ಪದಾರ್ಥವನ್ನು ಕೊಟ್ಟರು ನಾವು ಕೇಳಿದ ಹಾಗೆ ಅದನ್ನು ಸರಿಯಾಗಿ ಅನುಭವಿಸಲಿಕ್ಕೆ ಬೇಕಾದಂತಹ ಅಂಶವನ್ನು ಅವನಿಗೆ ಕೊಡಲಿಲ್ಲ ಅಂತಂದ್ರೆ ಯಾಕಾರ ಕೊಟ್ಟೋ ದೇವರು ನನಗೆ ಅನ್ನೋದಕ್ಕಿಂತ ನಾ ಯಾಕಾರ ದೇವರಿಗೆ ಕೇಳುತ್ತೋ ಅನ್ನೋ ಹಾಗಾಗುತ್ತೆ. ಕೆಲವೊಮ್ಮೆ ಅದು ಆನಂದಕ್ಕೂ ಕಾರಣ ಆಗಬಹುದು, ಕೆಲವೊಮ್ಮೆ ದುಃಖಕ್ಕೆ ಕಾರಣ ಆಗಬಹುದು, ಕೆಲವೊಮ್ಮೆ ಭಯಕ್ಕೆ ಕಾರಣ ಆಗಬಹುದು, ಕೆಲವೊಮ್ಮೆ ಇದಕ್ಕೆಲ್ಲದಕ್ಕೂ ವಿಲಕ್ಷಣವಾದಂತಹ ಭಾವನೆಗಳಿಗೆ ಕಾರಣ ಆಗಬಹುದು. ಇದೆಲ್ಲ ಲೋಕದಲ್ಲಿ ಇದೆ ಅಲ್ಲ. ಹಾಗೆ ಇಲ್ಲ ಅರ್ಜುನನ ಸನ್ನಿವೇಶವೂ ಆಗಿರ್ತದೆ. ವಿಭೂತಿ ರೂಪಗಳನ್ನೆಲ್ಲ ಕೇಳಿದ್ರು. ಪರಮಾತ್ಮ ಅಂದ, ನಿನ್ನಂತಹ ಉತ್ತಮಾಧಿಕಾರಿ ಧ್ಯಾನ ಮಾಡಬೇಕಾದ ದೊಡ್ಡದಿದೆಯಪ್ಪ, ವಿಶ್ವರೂಪ ಇದೆ ಅಂತ ಹೇಳಿದಾಗ ಆಗಿನ ತೋರಿಸು ಅಂತ ಕೇಳ್ದ. ಪರಮಾತ್ಮ ಅವನ ಅಧಿಕಾರಿನೇ, ಆದ್ರೆ ಕೇಳಿದಾಗ ಕೂಡಲೇ ತೋರಿಸಿದರೆ ಅರ್ಜುನನಂತವರು ತಡ್ಕೊಂಡ್ರು. ಆದರೆ ಕೆಲವೊಮ್ಮೆ ಅವರಿಗೂ ಅದು ಭಯಕ್ಕೆ ಕಾರಣ ಆಗುತ್ತೆ. ಆ ವಿಶ್ವರೂಪವನ್ನು ನೋಡುತ್ತಾನೆ. ಉಗ್ರವಾದ ಧಾರಾಳವಾದ ರೂಪ, ಎಲ್ಲ ಸೇನೆಯಲ್ಲಿರುವ ಸೈನಿಕರೆಲ್ಲರೂ ಅವನ ಬಾಯಲ್ಲಿ ಹೋಗ್ತಾ ಇರೋದು, ಅವನ ತಲೆ ಅವನ ಹಲ್ಲಲ್ಲಿ ಸಿಕ್ಕಿ ನುಜ್ಜು ನುಜ್ಜು ಆಗ್ತಾ ಇರೋದು, ಮುಖದ ಬಿಸಿ, ಆ ಬಿಸಿಗೆ ಜಗತ್ತು ಸುಡುತ್ತಾ ಇದೆ. ಸೂರ್ಯಚಂದ್ರನಂತಹ ಪ್ರಕಾಶ ಅವನ ದೇಹದಷ್ಟೇ ನೋಡಿದ್ರೆ ಪರಿಚಯಕ್ಕೆ ನೋಡೋದಾದರೆ ಸಹಸ್ರ ಸೂರ್ಯ ಏಕಕಾಲಕ್ಕೆ ಉದಯಿಸಿದಂದ್ರೆ ಇಂಥ ಪ್ರಕಾಶವಿರಬೇಕು ಅಂತ ನೋಡ್ತಾ ಇದ್ದಾನೆ. ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಇಂಥ ಕಡೆ ಬಿಟ್ಟಿದ್ದಾನೆ ಅಂತಿಲ್ಲ. ಎಲ್ಲಿ ಶುರು ಗೊತ್ತಿಲ್ಲ, ಎಲ್ಲಿ ಅಂತ್ಯ ಗೊತ್ತಿಲ್ಲ, ಎಲ್ಲಿ ಮತ್ತೆ ಗೊತ್ತಿಲ್ಲ. ಆ ರೂಪವನ್ನು ನೋಡಿ ನಡುಗುತ್ತಾ ಇದ್ದಾನೆ, ಕೈ ಮುಗಿತಾ ಇದ್ದಾನೆ. ಏನು ಮಾಡಬೇಕು, ಏನು ತಿಳಿಬೇಕು ಗೊತ್ತಾಗದೆ ದೇವತೆಗಳೇನೆ ಆಶ್ಚರ್ಯಚಕಿತರಾಗಿ ಆ ರೂಪವನ್ನು ನೋಡ್ತಾ ಇರೋದನ್ನ ಇವನು ನೋಡ್ತಾ ಇದ್ದಾನೆ. ರುದ್ರಾದಿ ದೇವತೆಗಳೇ ಪರಮಾತ್ಮನನ್ನು ನೋಡಿ ಆಶ್ಚರ್ಯಚಕಿತರಾಗಿ ಕೈ ಮುಗಿದು ಒಂದು ಕಡೆ ನಿಂತಾಗ ಇನ್ನ ಅರ್ಜುನನ ಕಥೆ ಏನಿದೆ ಹೇಳಕ್ಕೆ. ಹೀಗೆ ಅರ್ಜುನರು ಪರಮಾತ್ಮನ ಆ ಉಗ್ರ ರೂಪವನ್ನು ನೋಡಿ ಅವನಿಗೇನು ಗೊತ್ತಿಲ್ಲ ಅಂತಿಲ್ಲ, ಅವನಿಗೆ ಗೊತ್ತಿದೆ. ಆದರೆ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿದವರು ಅನ್ನೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದ ಮತ್ತು ಪರಮಾತ್ಮ ಇಲ್ಲಿ ಆ ಉಗ್ರ ರೂಪವನ್ನು ತೋರಿಸ್ತಾ ಇರೋದಕ್ಕೆ ಏನು ವಾಸ್ತವಿಕವಾದ ಕಾರಣ ಅನ್ನೋದನ್ನ ತಿಳಿದಿಲ್ಲ. ಆದ್ದರಿಂದ ಅದನ್ನು ಮಾತ್ರ ಪ್ರಶ್ನೆ ಮಾಡ್ತಾರೆ. ಏನೋ ಗೊತ್ತಿಲ್ಲದೆ ಇರೋರಿಗೆ ಪರಮಾತ್ಮ ಕಾಣಿಸೋದೇ ಇಲ್ಲ ಮೊದಲನೇದಾಗಿ. ಇವನು ಜ್ಞಾನಿ. ಆದರೆ ಇನ್ನಷ್ಟು ಪರಮಾತ್ಮನ ಗುಣವಿಶೇಷಗಳನ್ನು ತಿಳಿಬೇಕು. ಪರಮಾತ್ಮನ ಈ ಉಗ್ರತೆಗೆ ಏನು ಕಾರಣ ಅನ್ನೋದನ್ನ ಅವನಿಂದಲೇ ತಿಳಿಬೇಕು ಅನ್ನೋ ಉದ್ದೇಶದಿಂದ ಪ್ರಶ್ನೆ ಮಾಡ್ತಾರೆ.
ಆಖ್ಯಾಹಿಮೇಕೋ ಭವಾನ್ ಉಗ್ರರೂಪ. ಯಾರಿಗೆ ನೀವು ಉಗ್ರರೂಪಿ ಅಂತ ಕೇಳ್ತಾರೆ. ಅವನು ಗೊತ್ತು ಕೃಷ್ಣನೇ, ಜಗದೀಶ್ವರನೇ, ಸಾಕ್ಷಾತ್ ಪರಬ್ರಹ್ಮನೇ ಅಂತ ಗೊತ್ತಿದೆ. ಆದರೆ ಆ ಪ್ರಶ್ನೆಯ ಹಿನ್ನೆಲೆ ಏನು? ಈ ಉಗ್ರ ರೂಪವನ್ನು ಏತಕ್ಕಾಗಿ ತೆಗೆದುಕೊಂಡಿದ್ದೀಯ ಅಂತ. ನಿನ್ನ ಗುಣಧರ್ಮಗಳನ್ನೇ ನಾನು ಮತ್ತಷ್ಟು ತಿಳಿಬೇಕಾಗಿದೆ ಅಂತ ಕೇಳಿದಾಗ ಆಗ ಪರಮಾತ್ಮ ಮಾತಾಡ್ತಾನೆ. ಅವನಂದಿದ್ದೇನು, ನಾನು ಯಾರು ಅಂತ ಹೇಳಬೇಕಾ ನಿನಗೆ ಅಂತ ಹೇಳಿ ಪರಮಾತ್ಮ ತಿಳಿಸ್ತಾನೆ. ನಾನು ಯಾರು ಅಂತೇನು? ಕಾಲೋಸ್ಮಿ ಲೋಕಕ್ಷಯ ಪ್ರವೃತ್ತ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ವಿದ್ವಾನ್ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ನಾನು ಯಾರು? ಅದೇ ತಾನೇ ನಿನ್ನ ಪ್ರಶ್ನೆ. ಉತ್ತರ ಕೊಡ್ತೀನಿ ನೋಡು. ಕಾಲೋಸ್ಮಿ, ನಾನು ಯಾರು ಗೊತ್ತೇನು? ಕಾಲಃ, ನಾನೇ ಕಾಲ. ಕಾಲ ಅಂತಂದ್ರೆ ಯಾರಲ್ಲಿ ಎಲ್ಲಾ ಗುಣಗಳು ಸಂಕಲಿತವಾಗಿದೆಯೋ ಅವನು ಕಾಲ. ಅನಂತ ಕಲ್ಯಾಣ ಗುಣಪೂರ್ಣ ಅಂತ ಅರ್ಥ. ಅಥವಾ ಕಲಬಂಧನೆ. ಕಾಲ ಅಂತಂದ್ರೆ ಯಾರು ಎಲ್ಲರನ್ನ ಬಂಧಿಸಿ ಇಟ್ಟಿದ್ದಾನೋ ಅವನು ಕಾಲ. ಅಥವಾ ಕಲ ಸಂಹರಣೆ, ಯಾರು ಎಲ್ಲರನ್ನೂ ಕೂಡ ಇಷ್ಟ ಇರಲಿ ಬಿಡಲಿ ಸಂಹಾರಕ್ಕೆ ದೂಡುತ್ತೋ ಅದು ಕಾಲ. ಎಲ್ಲ ಪರಮಾತ್ಮನ ಲಕ್ಷಣನೇ. ನಿಜವಾಗೂ ನಾವು ಈ ವರ್ಷಾರಂಭದಲ್ಲಿ ಯುಗಾದಿ ದಿವಸ ಶ್ಲೋಕ ಹೇಳ್ತೀವಿ. ದ್ವಯಂ ಕಾಲಸ್ತಸ್ಯತೆ ವ್ಯಕ್ತ ಬಂತು ಚೇಷ್ಟಾ ಬಾಹು ಚೇಷ್ಟತೆ ಏನ ವಿಶ್ವ ನಿವೇಶಾದಿರ ವತ್ಸರಾಂತೋ ಮಹೀಯಾನ್ ದ್ವೇಷಾನ್ ಕ್ಷೇಮಧಾಮ ಪ್ರಪತ್ತಿ. ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ದೇವಕಿ ವಸುದೇವರು ಸ್ತೋತ್ರ ಮಾಡುವಂತಹದ್ದು ಈ ಶ್ಲೋಕದಲ್ಲಿ ಅವರು ಸ್ತೋತ್ರ ಮಾಡುತ್ತಾರೆ. ಅಲ್ಲಿ ಹೇಳೋದೇನು? ದ್ವಯಂ ಕಾಲಸ್ತಸ್ಯತೆ ವ್ಯಕ್ತ ಬಂತು. ಕಾಲರೂಪಿಯಾಗಿ ಪರಮಾತ್ಮ ನೀನು ಅವತಾರ ಮಾಡಿದ್ದೀಯಾ. ಯಮದೇವರಿಗೆ ಏನು ಹೆಸರು ಬರ್ತದೆ ಶಾಸ್ತ್ರದಲ್ಲಿ? ಕಾಲ ಅಂತ ಹೆಸರು. ಯಾಕೆ? ಸಂಹಾರ ಮಾಡುತ್ತಾನೆ. ಅಥವಾ ಯಾರು ಮೃತರಾದರೋ ಅವನನ್ನು ಎಲ್ಲಿಗೆ ಒಯ್ಯಬೇಕೋ ಅಲ್ಲಿ ಒಯ್ದು ಅವರಿಗೆ ಏನೇನು ದಂಡನೆಯನ್ನು ಕೊಟ್ಟು ಅವರಿಗೆ ಪುನಃ ಒಂದು ಸದ್ಗತಿ, ಪುನಃ ಭೂಲೋಕಕ್ಕೆ ಅವರು ಮರಳುವಂತೆ ಮಾಡುವ ಜವಾಬ್ದಾರಿ ಯಾರು ಹೊಂದಿದ್ದಾರೆ? ಯಮಧರ್ಮರಾಜರು ಅಂತ ಮೇಲ್ ನೋಡಕ್ಕಂದ್ರೆ ಅಲ್ಲ. ನಿಜವಾಗಿಯೂ ಕಾಲ ಅಂತಂದ್ರೆ ನಾನು ಅಂತ ಪರಮಾತ್ಮ ಆ ಉಗ್ರ ರೂಪವನ್ನು ತೋರಿಸ್ತಾ ಇದ್ದಾಗ ಅರ್ಜುನರು ಯಾರು ಅಂತ ಕೇಳಿದ್ರೆ ಏನು ಉತ್ತರ ಕೊಟ್ಟಿದ್ದು? ಕಾಲೋಸ್ಮಿ, ನಾನು ಕಾಲ ಇದ್ದೇನೆ. ಹೊರಗಡೆ ಟೈಮ್ ಅಂತ ನೋಡ್ತೀವಲ್ಲ, ಅದಕ್ಕೆ ಎಷ್ಟು ಬೆಲೆ ಕೊಡ್ತೀವಿ. ಈ ಶಬ್ದ ಸಾಮಾನ್ಯವಾಗಿ ಲೋಕದ ಚಾಲ್ತಿಯಲ್ಲಿದೆ ಅಲ್ಲ, ಸಮಯಕ್ಕೆ ಬೆಲೆ ಕೊಡಬೇಕಪ್ಪ. ನಿಜವಾದ ಸಮಯ ಯಾರು? ಇವನು ಕಾಲೋಸ್ಮಿ. ಸರಿ, ನೀನು ಕಾಲ ಉಗ್ರರೂಪ ಯಾಕೆ ತಗೊಂಡಿದ್ದಿ? ಆರಾಮಾಗಿ ಬರ್ಬೋದಿತ್ತಲ್ಲ. ಸಾಮಾನ್ಯವಾಗಿ ಕಾಲ ಅಂದ್ರೆ ಅದು ಉಗ್ರನೇ. ಅದು ಯಾರನ್ನು ಕೇಳಲ್ಲ, ಯಾರಿಗೂ ಹೇಳಲ್ಲ. ತಾನು ಬರುತ್ತೆ, ತಾನು ಹೋಗುತ್ತೆ, ಯಾರು ಕರ್ಕೊಂಡು ಹೋಗ್ಬೇಕು ಹೋಗುತ್ತೆ, ಯಾರನ್ನು ಬಿಡಬೇಕು ಅಂತ ಬಿಡುತ್ತೆ. ಒಬ್ಬರಿಗೂ ಅಧೀನ ಅಲ್ಲ, ತಾನು ನಡೀತಾ ಇರೋದು. ಕಾಲ ಅನ್ನೋ ಪದಾರ್ಥವನ್ನು ಪರಮಾತ್ಮ ಇಟ್ಟಿದ್ದೇ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಕ್ಕೆ. ಜಗತ್ತಿನಲ್ಲಿ ಏನೇನು ಪದಾರ್ಥಗಳನ್ನು ಪರಮಾತ್ಮ ಇಟ್ಟಿದ್ದಾನಲ್ಲ, ಯಾಕೆ ಇಟ್ಟಿದ್ದಾನೆ ಅಂತ ಪ್ರಶ್ನೆ. ನನ್ನನ್ನು ನೀವು ಸಾಕ್ಷಾತ್ತಾಗಿ ತಿಳ್ಕೊಳ್ಳೋದು ಆಗಲ್ಲ. ಈ ಹೊರಗಿನ ಪದಾರ್ಥಗಳನ್ನು ನೋಡ್ರಿ, ಅದರಿಂದ ನನ್ನನ್ನು ಅರ್ಥ ಮಾಡಿಕೊಳ್ರಿ. ಅದಕ್ಕೆ ಭಾಗವತ ಏಕಾದಶ ಸ್ಕಂದದಲ್ಲಿ 24 ಗುರುಗಳು ಅಂತ ತಂದಿದ್ರು. ಅಲ್ಲೆಲ್ಲ ಹೊರಗಿನ ಪದಾರ್ಥವೇ. ಭೂಮಿಯನ್ನು ನೋಡ್ತೀಯ, ನನ್ನ ತತ್ವ ತಿಳ್ಕೊ. ಆಕಾಶವನ್ನು ನೋಡ್ತೀಯ, ನನ್ನನ್ನು ತಿಳ್ಕೊ. ಇಂಥ ಪಂಡಿತರನ್ನ ನೋಡಿದ್ರೆ ನನ್ನನ್ನು ತಿಳ್ಕೊ. ವೇಶ್ಯಾಸ್ತ್ರೀಯನ್ನು ನೋಡಿದ್ರು ನನ್ನನ್ನು ಅರ್ಥ ಮಾಡ್ಕೋ. ಅಂದ್ರೆ ಜಗತ್ತಿನಲ್ಲಿ ಯಾವ ಪದಾರ್ಥವೂ ವ್ಯರ್ಥ ಅಲ್ಲ, ಎಲ್ಲವಕ್ಕೂ ಕೂಡ ಒಂದು ಪ್ರಯೋಜನ ಇದೆ. ಯಾವ್ದು ಆ ಪ್ರಯೋಜನ? ಪರಮಾತ್ಮನನ್ನು ತಿಳಿಸೋದು. ಅದರಲ್ಲಿ ಕಾಲವೂ ಕೂಡ ಒಂದು ಪದಾರ್ಥ. ಅದನ್ನು ನೋಡಿದ ಕೂಡಲೇ ಯಾರ ಸ್ಮರಣೆ ಬರಬೇಕು? ಪರಮಾತ್ಮನ ಸ್ಮರಣೆ ಬರಬೇಕು. ಲೋಕದಲ್ಲಿ ಎಲ್ಲರ ಅನುಭವದಲ್ಲಿರುವ ಪದಾರ್ಥ ಅದು, ತೋರ್ಸಕ್ಕಾಗಲ್ಲ, ಅನುಭವಿಸದೇ ಇರಕ್ಕಾಗಲ್ಲ. ಅಂಥ ವಿಚಿತ್ರವಾದ ಪದಾರ್ಥ. ಯಾರಿಗಾದ್ರೂ ಟೈಮ್ ತೋರಿಸ್ರಿ ಆಗಲ್ಲ. ಆದ್ರೆ ಟೈಮ್ ಇಲ್ಲ ಅಂತ ಯಾರಲ್ಲಿ? ಟೈಮ್ ಇಲ್ಲ ಅಂತ ಅದು ಬೇರೆ ವಿಷಯ. ನಮಗೆ ಟೈಮ್ ಇಲ್ಲ ಈ ಕೆಲಸಕ್ಕೆ ಆ ಕೆಲಸಕ್ಕೆ ಅಂತ. ಆದ್ರೆ ಟೈಮ್ ಅನ್ನೋ ಪದಾರ್ಥವೇ ಇಲ್ಲ ಅಂತ ಯಾರು ಅಂತ. ಸಾಮಾನ್ಯವಾದ ಜಡಾತ್ಮಕವಾಗಿ ಕಾಲವೇ ಹೀಗಿದ್ದಾಗ ಅದಕ್ಕೆ ನಿಯಾಮಕನಾಗಿ ಅದರ ಅಂತರ್ಗತನ
ಇಡೀ ಜಗತ್ತಿನ ಆಗು ಹೋಗುಗಳನ್ನ ತೀರ್ಮಾನ ಮಾಡ್ತಾ ಅದನ್ನ ಪ್ರತಿಯೊಂದು ಪದಾರ್ಥದಲ್ಲಿ ನಡೆಸ್ತಾ ಇರುವ ಪರಮಾತ್ಮನನ್ನ ಎಷ್ಟು ನಾವು ಹೇಳಬೇಕು. ಅರ್ಜುನನಿಗೆ ಆ ವಿಶ್ವರೂಪವನ್ನು ತೋರಿಸ್ತಾ ಪರಮಾತ್ಮ ಅಂದಿದ್ದ ಶಬ್ದ ಏನು? ಕಾಲಸ್. ನಾನು ಕಾಲ ಅಥವಾ ಕಾಲದೇನು? ಜಗತ್ತಿಗೆ ಯಾರಿಗೆ ಯಾವ ಕಾಲದಲ್ಲಿ ಏನ್ ಬೇಕು ಅನ್ನೋದನ್ನ ಆಯಾ ಕಾಲಕ್ಕೆ ಅದನ್ನ ಒದಗಿಸಿ ಅವರ ಕೈಯಲ್ಲಿ ಸಾಧನೆ ಮಾಡಿಸೋದು ನಾವು. ಕಾಲ ಶಬ್ದ ಅನೇಕ ಅರ್ಥವನ್ನು ಭಗವತ್ಪಾದರು ತಿಳಿಸ್ತಾರೆ. ವಿಶ್ವರೂಪ ಅಂದ್ರೆ ಅದೇ. ಇಡೀ ವಿಶ್ವದಲ್ಲಿ ಯಾವ ಕಾಲಕ್ಕೆ ಯಾರ್ಯಾರು ಏನೇನು ಬೇಕೋ ಅದನ್ನು ಒದಗಿಸಿ ಅವರನ್ನ ಸಾಧನೋನ್ಮುಖರನ್ನಾಗಿ ಮಾಡಿ ಸಾಧಕರನ್ನಾಗಿ ಮಾಡಿ ಅವ್ರಿಗೆ ಬೇಕಾದ ಫಲವನ್ನು ಕೊಡೋದು ನಾವು. ಎಲ್ಲ ಸರಿ, ನೀನು ಕಾಲ ಉಗ್ರರೂಪ ಯಾಕೆ ಆರಾಮಾಗಿ ಬರ್ಬೋದಲ್ಲ? ಇಲ್ಲ, ಇಲ್ಲಿ ಉಗ್ರರೂಪ ತಗೊಳ್ಳಿಕ್ಕೆ ಉದ್ದೇಶ ಇದೆ. ಅದೇನೆ ಲೋಕಕ್ಷಯಕೃತ ಅಂತ. ಈ ಲೋಕದ ಕ್ಷಯ ಅನ್ನುವ ಪ್ರಯೋಜನ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಉಗ್ರರೂಪವನ್ನು ತಗೊಂಡು ಬಂದಿದ್ದೇನೆ. ಇಡೀ ಲೋಕಕ್ಕೆ ಕ್ಷಯ ಆಗುತ್ತೆ ಅಂತಂದ್ರೆ ಅದರ ಜೊತೆ ನೀವು ಹೋಗ್ಬಿಡ್ತೇನು? ಕೆಲವೊಮ್ಮೆ ಈ ಕಾವಲಿ ಇರುತ್ತೆ, ಹಂಚು, ಅದು ಬಿಸಿಯಾಗಿರುತ್ತೆ, ಅದರ ಮೇಲೆ ನೀರು ಉಗ್ಗಿದ್ರೆ ಕಾವಲಿನ ಕಾವು ಹೋಗುತ್ತೆ, ಕಡೆಗೆ ಅದರ ಮೇಲೆ ನೀರು ಕೂಡ ಹೋಗ್ಬಿಡುತ್ತೆ. ಹಂಗೆ ಲೋಕವನ್ನ ನಾಶ ಮಾಡುತ್ತಾ ನೀರು ಕೂಡ ಲೀನ ಹೋಗ್ಬಿಡ್ತೇನೋ? ಇಲ್ಲ, ಪ್ರವೃತ್ತ ಅಂತಂದ. ನಾನು ಯಾವಾಗಲೂ ಕೂಡ ದೇಶತಃ ಕಾಲತಃ ಪೂರ್ಣವೇ, ನನಗೆ ಯಾವುದೇ ಅಂತ್ಯ ಇಲ್ಲ. ನಾನು ನಾಶ ಮಾಡ್ತೀನಿ ಹೊರತು ನನಗೆ ಯಾವ ನಾಶ ಇಲ್ಲ. ಹಾಗಿದ್ರೆ ಮಾಡ್ಬೋದಿತ್ತಲ್ಲ, ಇಲ್ಲ ಉದ್ಧಾರ ಮಾಡ್ಲಿಕ್ಕೆ ಬಂದು ಅವರಿಗೆ ನೀನು ಹೆಂಗೂ ಯಾವಾಗಲೂ ಯಾರ ಕಡೆಗೂ ಕಾಣಿಸ್ತೇನೆ ಎಲ್ಲ ನಾಶ ಮಾಡೋನು. ಏನೋ ಯಾವುದೋ ಒಂದು ಕಾಲದಲ್ಲಿ ಮಾಡೋನಾಗಿದ್ರೆ ಸರಿ ಅವತಾರ ತಗೊಂಡು ಬರಬೇಕು. ಮತ್ತೆ ಇಲ್ಲೇ ಅವತಾರ ತಗೊಂಡು ಬಂದಿದ್ದೀಯ. ಅದಕ್ಕೆ ಉತ್ತರ ಕೊಟ್ಟ, ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ. ನಾನು ಮಾಡುತ್ತಿದ್ದೇನೆ ಅಂತ ತೋರಿಸ್ಬೇಕಲ್ಲ ಯಾರಿಗಾದರೂ ಪ್ರತ್ಯಕ್ಷವಾಗಿ. ಇಹ ಈ ಭೂಮಂಡಲದಲ್ಲಿ, ಅದರಲ್ಲೂ ಇಹ ಈ ಯುದ್ಧ ರಂಗದಲ್ಲಿ ಎಲ್ಲಾ ಸೇನೆಯನ್ನ ಸಮಾಹರ್ತುಂ ಅವರೆಲ್ಲರನ್ನೂ ಕೂಡ ಒಮ್ಮೆಲೆಗೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಪ್ರವೃತ್ತ. ಈಗ ನಾನೇ ಪ್ರತ್ಯಕ್ಷವಾಗಿ ಬಂದಿದ್ದೇನೆ, ಅದನ್ನು ತೋರಿಸ್ತಾ ಇದ್ದೇನೆ, ನಾನೇ ಕರ್ಕೊಂಡು ಹೋಗೋದು ಅಂತ. ಅರ್ಜುನ ನೋಡಿದ್ದಕ್ಕಾಗಿ ಎಲ್ರಿಗೂ ಇವಾಗೆಲ್ಲ ಗೊತ್ತಾಗಿತ್ತು. ಪರಮಾತ್ಮ ಇವತ್ತಿಗೂ ನಾಳೆಯೂ ಎಂದೆಂದಿಗೂ ಈ ಕೆಲಸ ಮಾಡ್ತಾನೆ ಇದ್ದಾನೆ. ಐವಿಟ್ನೆಸ್ ಯಾರು? ಪರಮಾತ್ಮನಲ್ಲೇ ಎಲ್ಲರೂ ಕೂಡ ಒಳಗೆ ಹೋಗ್ತಾ ಇದ್ದಾರೆ. ಕಾಲರೂಪಿಯಾದ ಅವನೊಳಗೆ ಅನ್ನೋದು ಯಾಕೆ ಗೊತ್ತಾಗಬೇಕು? ಒಬ್ಬರು ನೋಡಿದ್ದಾರೆ. ಶ್ರುತಿಸ್ಮೃತಿಗಳು ಎಂದಿಗೂ ಘಂಟಾಘೋಷವಾಗಿ ಹೇಳುತ್ತಿದ್ರು. ಯಾರಾದರೂ ನೋಡ್ಕೊಂಡು ಬಂದಿದ್ರೆ ಅದಕ್ಕೆ ಮಹತ್ವ ಹೆಚ್ಚು. ಶಾಸ್ತ್ರಾರ್ಥಯುಕ್ತ ಅನುಭವ ಪ್ರಮಾಣ ಉತ್ತಮ ಮತ. ನಮ್ಮ ಅನುಭವಕ್ಕೆ ಬರೋ ತನಕ ಅದು ಸರಸ್ವತಿ ಪೂಜೆಯಲ್ಲಿ ಪೂಜೆ ಆಗ್ತಾ ಇರುತ್ತೆ. ನಮ್ಮ ಅನುಭವಕ್ಕೆ ಬಂದ್ರೆ ಅದನ್ನ ನಾವೇನು ಮಾಡ್ತೀವಿ? ಅನುಷ್ಠಾನಕ್ಕೆ ತಂದ್ಬಿಡ್ತೀವಿ. ಅರ್ಜುನರಿಗೆ ಅದು ಕಣ್ಣಾನೆ ಕಾಣಿಸಿದಾಗ ಏನ ವಿದ್ಯುತ್ರೇಕ ಅನ್ನೋದು ಹೆಚ್ಚೆಚ್ಚಾಗ್ತಾ ಹೋಗುತ್ತೆ ಅವರಿಗೆ. ನೋಡ್ತಾ ಇದ್ದಾಗೆಲ್ಲರೂ ಪರಮಾತ್ಮನೊಳಗೆ ಹೋಗೋದನ್ನ. ಹೀಗೆ ಅರ್ಜುನ ಯಾವ ವಿಶ್ವರೂಪವನ್ನು ನೋಡಿದ್ನೋ, ನೋಡಿದ್ದನ್ನ ಜಗತ್ತಿಗೆ ಹೇಳಿದ್ನಲ್ಲ, ಅದನ್ನೇ ಪ್ರತ್ಯಕ್ಷವಾಗಿ ತೋರಿಸ್ಬೇಕು ಎಲ್ಲರಿಗೂ ಕೂಡ. ಇವರೆಲ್ಲರನ್ನೂ ಕೂಡ ಎಳ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಕೃಷ್ಣ ರೂಪದಿಂದ ಬಂದಿದ್ದೇನಕ್ಕೆ? ಎಲ್ಲರನ್ನೂ ಕೂಡ ಸ್ವೀಕಾರ ಮಾಡಿ ಕರ್ಕೊಂಡು ಹೋಗೋರು ನಾನು. ಈ ಮಾತನ್ನು ಎಷ್ಟೋ ಜನ ಹೇಳ್ತಾರೆ. ಗಾಂಧಾರಿ ಕಡೆ ಇದೇ ಮಾತು ಹೇಳ್ತಾಳೆ. ನಾನು ನೋಡ್ಬೇಕು ಯುದ್ಧದಲ್ಲಿ ಯಾರು ಪ್ರತಿಯೊಬ್ಬರನ್ನು ಕೂಡ ಸಂಹಾರ ಮಾಡೋದು ನನ್ಗೆ ಗೊತ್ತಾಗಬೇಕು. ಆಯ್ತು, ಅವಶ್ಯ ನೋಡು ಕೊಟ್ಟ, ದೃಷ್ಟಿ ಕೊಟ್ಟ. ಗಾಂಧಾರಿ ನೋಡೋದು, ನೋಡಿದಾಗ ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಿರೋದು ಯಾರು? ಕೃಷ್ಣನೇ. ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮ ತತ್ವಜ್ಞಾನವನ್ನೇ ಕೊಟ್ಟಿದ್ದಾನೆ. ದುರ್ಯೋಧನಿಗೂ ಅದನ್ನೇ ಕೊಟ್ಟ. ಅವನು ತಗೊಳ್ಳಿಲ್ಲ, ಯಾರಿಗೆ ಮಾಡ್ತಾನೆ? ವಿಶ್ವರೂಪ ಅವನಿಗೂ ತೋರಿಸ್ದ. ಅವನ ತಲೆಯಲ್ಲಿ ಇದ್ದಿದ್ದೇನು? ಕಟ್ಕೊಡೋಣ ಇವನನ್ನ. ಯಾರನ್ನು ಕಟ್ತೀಯೋ? ಭೂಮಿಯನ್ನು ಕಟ್ತೀಯಾ? ಆಕಾಶನ ಕಟ್ತೀಯಾ? ಗಾಳಿನ ಕಟ್ತೀಯಾ? ಎಲ್ಲರಲ್ಲಿಗೂ ಪರಮಾತ್ಮ ಏಕ ಪ್ರಕಾರವಾಗಿ ಇದ್ದಾನೆ. ಅದಕ್ಕೆ ದೇವರು ಏನಂದಿದ್ದು? ಸನಾತನ ಶಾಶ್ವತ ಪ್ರಕಾರವಾಗಿರುವಂತಹ ವ್ಯಕ್ತಿ. ಅವರ ಅರ್ಥ ಮಾಡಿಕೊಳ್ಳೋದು ಇವರೇನು ಮಾಡ್ತಾರೆ. ಆದ್ದರಿಂದ ಇಡೀ ಜಗತ್ತನ್ನು ನಾನೇ ಸಂಹಾರ ಮಾಡ್ತಾ ಇರೋದು. ಅದನ್ನು ತೋರಿಸಲಿಕ್ಕೋಸ್ಕರವಾಗಿ ಇಹ ಪ್ರವೃತ್ತ, ಈ ಯುದ್ಧರಂಗದಲ್ಲಿ ನಾನು ಪ್ರವೃತ್ತನಾಗಿದ್ದೇನೆ. ಎಲ್ಲರೂ ಸಂಹಾರ ಮಾಡ್ತೀರಾ ಯುದ್ಧರಂಗದಲ್ಲಿ.
ಅಲ್ಲ, ನಾನು ಈಗಿಂದ ನಿನ್ನ ಹತ್ರ ಉಪದೇಶ ಕೇಳ್ತಿದ್ದೀನಿ, ಪ್ರಿಯಮಾಣ, ನನ್ನ ಮೇಲೆ ಬಹಳ ಪ್ರೀತಿ ಎಲ್ಲ ತೋರಿಸ್ತಿ, ನಾನು ಪ್ರೀತಿ ಪಡ್ತಾ ಇದ್ದೀನಿ, ನೀನು ಹೇಳಿದ್ದು ಕೇಳಿ ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತೇನೋ? ಇಲ್ಲ. ಋತೆ ಪಿತ್ವಾಂ ನ ಭವಿಷ್ಯಂತೆ ಸರ್ವೇ ಯೇವ ಸ್ಥಿತಾಃ ಪ್ರತ್ಯನೀಕೇಷು ಯೋಧಾಃ. ನಿನ್ನನ್ನೂ ಬಿಟ್ಟು ಅಂದ್ರೆ ಬಹಳ ಬೆರಳಿಗೆ ಜನ ಮಾತ್ರ ಉಳ್ಕೊಳ್ಳೋದು. ಪಂಚಪಾಂಡವರು, ಅಶ್ವತ್ಥಾಮ, ಕೃಪಾಚಾರ್ಯರು, ಕೃತಧರ್ಮ, ಇಷ್ಟು ಜನನ ಬಿಟ್ರೆ ಎಲ್ಲರೂ ಹೋಗ್ತಾರೆ. ಸಾತ್ಯಕ್ಕೆ ಒಬ್ಬರು ಬಿಟ್ಟು, ಹೀಗೆ ಇಷ್ಟು ಜನರನ್ನು ಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಪರಮಾತ್ಮ ಏನ್ ಮಾಡ್ತಾ ಇದ್ದಾರೆ? ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಪಾಂಚಾಲ, ದುರ್ಗದ, ದುಷ್ಟದ್ಯುಮ್ನ, ಅಶ್ವತ್ಥಾಮಾಚಾರ್ಯರನ್ನೆಲ್ಲರನ್ನೂ ಕೂಡ ಸ್ವಾಹ ತಗೋತಾರೆ ಕಡೆಗೆ. ಹೀಗೆ ಪರಮಾತ್ಮ ಅಂದಿದ್ದೇನು? ಋತೆ ಪಿತ್ವಾ, ನೀವೆಷ್ಟು ಜನರನ್ನ ಬಿಟ್ಟು ಯಾರ್ಯಾರು ಈ ಯುದ್ಧರಂಗದಲ್ಲಿದ್ದಾರೋ ಪ್ರತಿಯೊಬ್ಬರೂ ಕೂಡ ನ ಭವಿಷ್ಯಂತೆ, ಅವ್ರು ಯಾರು ಇರೋದಿಲ್ಲ. ಇರೋದಿಲ್ಲ ಅಂದ್ರೇನು? ಶರೀರ ಸಮೇತವಾಗಿ ಅವ್ರು ಯಾರು ಕೂಡ ಭೂಮಂಡಲದಲ್ಲಿ ಇರಲ್ಲ. ಅವರೆಲ್ಲರನ್ನ ನಾನೇ ತಗೊಳ್ತೀನಿ. ಆದ್ದರಿಂದ ಏನು, ಎಲ್ಲರನ್ನ ನಾನೇ ತಗೊಳ್ತೀನಿ ಅಂತ ಹೇಳಿದ ಮೇಲೆ ಮುಂದೆ ಮಾಡೋದು? ಅರ್ಜುನ ಯುದ್ಧ ಮಾಡೋದೇ ಅಲ್ಲ. ಮೊದಲನೇದಾಗಿ ಯುದ್ಧ ಮಾಡೋದು ಯಾಕೆ ಬೇಡ ಅಂತಿದ್ದು? ನಾನು ಕೊಲ್ಬೇಕಾಗತ್ತೆ, ಇವರನ್ನ ನಾನು ಕೊಲ್ತೀನಿ, ಸತ್ತೋರು ಬಿಡ್ತಾರೆ, ನಾಳೆ ನೋಡಕ್ಕಾಗಲ್ಲ, ನಾಳೆ ಇವರನ್ನೆಲ್ಲ ಕೊಂದು ರಾಜ್ಯ ತಗೊಂಡೆ ಅಂತ ಹೇಳಿ ನನ್ನೆಲ್ಲ ಜನ ಬೈತಾರೆ, ಅವ್ರು ಬೈಲಿ ಬಿಡ್ಲಿ ನನಗೆ ಒಂಥರ ಅನ್ಸುತ್ತೆ. ಇವೆಲ್ಲ ಏನೇನೋ ವಿಚಿತ್ರವಾದ ವಿಕಲ್ಪಗಳನ್ನು ಮಾಡ್ಕೊಂಡಿದ್ದ. ಸರಿ, ಎಲ್ಲ ಆಗಲಿ ಕೃಷ್ಣ, ಯುದ್ಧವೇ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಗೆಲ್ತೀವೋ ಸೋಲ್ತೀವೋ ಯಾರಿಗೆ ಗೊತ್ತು? ಯಾವತ್ತೇ ಆದ್ರೂ ಒಂದು ದೊಡ್ಡ ಕೆಲಸ ಕೈ ಹಾಕ್ಬೇಕಾದ್ರೆ ಒಂದು ನಿಶ್ಚಯವಾಗಿ ಕೈ ಹಾಕ್ಬೇಕು. ಇಲ್ಲಿ ಗೆಲ್ತೀವೋ ಸೋಲ್ತೀವೋ ಸಂದೇಹ. ನಾವು ಯಾಕೆ ಯುದ್ಧದಲ್ಲಿ ಕೈ ಹಾಕ್ಬೇಕು? ಇದಕ್ಕೊಂದು ಉತ್ತರ ಕೊಟ್ಟಿದ್ದ ಪರಮಾತ್ಮ. ಅಥವಾ ರಾಕ್ಷಸೇಶ್ವರನು ಜಿತ್ವಾವ ಭೋಕ್ಷಸೇ ಮಹೀಮ ಉತ್ತರ ಕೊಟ್ಟುಬಿಟ್ಟಿದ್ದ. ನೀ ಯುದ್ಧ ಮಾಡೋದು ನಿನ್ನ ಧರ್ಮ. ಒಂದು ವೇಳೆ ಗೆದ್ದೆ ಈ ಭೂಮಿನೂ ಹಾಕ್ಯ, ಸ್ವರ್ಗವೂ ಸಿಗುತ್ತೆ. ಒಂದು ವೇಳೆ ಗೆಲ್ಲಿಲ್ಲ, ಸ್ವರ್ಗ ಅಂತೂ ಸಿಕ್ಕೇ ಸಿಗುತ್ತೆ. ನಿನಗೇನು ಇದರಿಂದ ಯಾವುದೇ ರೀತಿಯಾದ ಕೆಟ್ಟದ್ದು ಅಂತ ಯಾವುದೂ ಆಗಲ್ಲ ಅಂತ ಒಂದು ಉತ್ತರ ಕೊಟ್ಟಿದ್ದ. ಇವಾಗ ಅದೇ ಪ್ರಶ್ನೆಗೆ ಇನ್ನೊಂದು ಉತ್ತರ ಕೊಡ್ತಾರೆ. ಸಂದೇಹನೇ ಇಟ್ಕೋಬೇಡ ಅಂದ್ಬಿಡ್ತಾರೆ ಪರಮಾತ್ಮ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೇತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಈಗ ಎಲ್ಲರನ್ನ ನಾನೇ ತಗೊಂಡು ಹೋಗೋನು. ಶ್ರುತಿ ಸ್ಮೃತಿಗಳಿಗೆ ನೀವು ಕೇಳಿದ್ದಿ, ಕಣ್ಣಾರೆ ಆ ಅಂಶವನ್ನು ನೋಡಿದ್ದೀಯ. ಆದ್ದರಿಂದ ಎಲ್ಲರೂ ಕೂಡ ಹೋಗ್ತಾರೆ ಅನ್ನೋದು ಸಿದ್ಧ. ಆದ್ದರಿಂದ ತಸ್ಮಾತ್ ತ್ವಂ ಉತ್ತಿಷ್ಠ, ಸುಮ್ಮನೆ ಕೂತ್ಕೊಳ್ಳೋದನ್ನು ಬಿಟ್ಟು ಎದ್ದು ನಿಲ್ಲು. ಎದ್ದು ನಿಂತು ಏನ್ ಮಾಡಬೇಕು? ಜಿತ್ವಾ ಶತ್ರುನ್ ಸಮೃದ್ಧಂ ರಾಜ್ಯಂ ಭುಂಕ್ಷ್ವ ಯಶೋ ಲಭಸ್ವ. ಯುದ್ಧ ಮಾಡು, ಶತ್ರುಗಳಲ್ಲಿ ಗೆಲ್ಲು, ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು, ಹಾಗೂ ಈ ಭೂಲೋಕದಲ್ಲಿ ಮೇಲ್ಲೋಕದಲ್ಲಿ ಎರಡೂ ಕಡೆಯಲ್ಲೂ ನೀನು ಯಶಸ್ಸನ್ನು ಲಭಿಸು, ಅದನ್ನು ಹೊಂದು ನೀನು. ಈ ಮಾತನ್ನು ಪರಮಾತ್ಮ ಅಂತಿದ್ದಾರೆ. ಯಾಕೆ ಯುದ್ಧ ಮಾಡು, ಗೆಲ್ಲು ಇಷ್ಟ್ಯಾಕೆ ಹೇಳ್ತಿದ್ದಾನೆ? ನೀ ಯುದ್ಧ ಮಾಡೋದನ್ನ ನೆಪನೋ, ನೀನ್ ನಿಮಿತ್ತ ಅಷ್ಟೇ. ಇವರು ನೀ ಕೊಲ್ಲೋದಲ್ಲ, ನಿಜವಾಗಿಯೂ ನೀನೇ ನೋಡಿದ್ದೀಯ. ಇವರನ್ನೆಲ್ಲ ಕೊಲ್ಲೋದು ಯಾರು? ಮಯೈವೇತೆ ನಿಹತ ಪೂರ್ವಮೇವ. ಇವರೆಲ್ಲರೂ ನಾನು ಯಾವಾಗಲೂ ಕೊಂದಾಗಿದೆ. ಯಾವಾಗಲೂ ಅಂದ್ರೆ ನೀವು ಉಪದೇಶ ಶುರುವಾಗ ಮುಂಚೆನೆ ಕೊಂದುಬಿಟ್ಟಿದ್ದಾರೆ ಪರಮಾತ್ಮ. ವಿಶ್ವಾಚಾರ್ಯ ಮಾತಂತಾರೆ, ಇವನು ಅಳ್ತಾ ಇದ್ದ, ಮುಖ ಸತ್ಯ ಹಾಕೊಂಡು ಕೂತಿದ್ದ. ನೀ ಮಾತ್ರ ಎಲ್ಲರನ್ನು ನೋಡ್ಬಿಟ್ಟು ಕಡೆಗೆ ಅರ್ಜುನ ನೋಡಕ್ ಬಿಟ್ಟಿನಿ. ಈ ಮಾತು ಬರುತ್ತೆ ಮೊದಲನೇ ಅಧ್ಯಾಯದಲ್ಲಿ. ಯುದ್ಧ ಮಾಡಬೇಕು, ಯಾವ ಜೊತೆ ಯುದ್ಧ ಮಾಡಬೇಕು, ಕೃಷ್ಣ ನಾನು ಹೋಗಿ ನೋಡ್ತೀನಿ, ಇದ್ರ ಮಧ್ಯೆ ತೊಗೊಂಡೋಗಿ ನಿಲ್ಸು ಅಂತಾನೆ. ಯಾವುದೇ ನಿರೀಕ್ಷೆ ಹಂಸ ಕಾಮಸ್ಥಿತ. ಆಯ್ತಪ್ಪ, ನೀ ಹೇಳ್ತಿದ್ದೀಯಾ, ತಗೊಂಡು ಪರಮಾತ್ಮ ನಿಲ್ಲಿಸಿ ಮೊದಲು ತಾನು ನೋಡ್ತಾನೆ. ನೋಡ್ಬಿಟ್ಟು ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ಅಂತ ತಾನು ಮೊದಲು ನೋಡಿ ಈಗ ನೀನ್ ನೋಡು ಅಂತ. ಇಬ್ರು ನೋಡುದು, ಒಂದು ಪರಮಾತ್ಮ ನೋಡ್ದ, ಇನ್ನೊಂದು ಅರ್ಜುನ ನೋಡ್ದ. ಇವರಿಬ್ರು ನೋಡಿದ್ದನ್ನು ಭೀಷ್ಮಾಚಾರ್ಯ ನೋಡಿದ್ರು. ಕಡೆಯ ಕಾಲದಲ್ಲಿ ಭೀಷ್ಮಾಚಾರ್ಯ ಈ ಮಾತು ಅಂತಾರೆ, ನೀವಿಬ್ರು ನೋಡಿದ್ರಲ್ಲ, ಅರ್ಜುನ ನೋಡಿದ್ದು ಅದು ಬೇರೆನೇ ಇರ್ತದೋ, ಬಹಳ ದುಃಖದಿಂದ ಬಂಧು ಸ್ನೇಹದಿಂದ ಮೋಹಿತನಾಗಿ ಅಯ್ಯಯ್ಯೋ ಗುರುಗಳು ಅಪ್ಪ ಅಜ್ಜ ಮುತ್ತಜ್ಜ ಮಕ್ಕಳು ಮೊಮ್ಮಕ್ಕಳು ಅವ್ರು ನೋಡಿದ್ರೆ, ನೀನ್ ಹೆಂಗ್ ನೋಡಿದಿ? ನೀನ್ ನೋಡಿದ್ದು
ಎಲ್ಲರನ್ನ ನೋಡಿ ಪರಸೈನಿಕಾಯು ರಕ್ಷಣಾ ಕೃತವತಿ ಪಾರ್ಥ ಸಖೇರ ತಿರ್ಮಮಾಸ್ತು. ಯಾರ್ಯಾರು ಎಷ್ಟೆಷ್ಟು ಆಯುಷ್ಯ ಹೊತ್ಕೊಂಡ್ ಬಂದಿದ್ರು, ಏನು 1, 10, 20 ಸಾವಿರಾರು ವರ್ಷಗಳ ಮೇಲೆ ಆಯುಷ್ಯ ಹೊತ್ಕೊಂಡ್ ಬಂದಿದ್ರು, ಎಲ್ಲರ ಆಯುಷ್ಯವನ್ನು ಕಣ್ಣಿಂದ ಹೇಳ್ಬಿಟ್ಟಿದ್ವಿ. ಆಗ್ಲೇ ತೀರ್ಮಾನ ಆಗಿತ್ತು, ಇವನು ಮೊದಲನೇ ದಿನ, ಇವನು 2ನೇ ದಿನ, ಇವನು 3ನೇ ದಿನ, ಇವನು 15 ಎಲ್ಲ ನಿರ್ಣಯ ಆಗೋಗಿದೆ. ಅದನ್ನೇ ಅಂತ ಮಯೈವೇತೆ ನಿಹತ ಪೂರ್ವಮೇವ, ಯಾವತ್ತೋ ಇವನ್ನೆಲ್ಲ ಕೊಂದಾಗೋಗಿದೆಯೋ ಅಂದ್ರೆ ನಿಹತ ಪ್ರಾಯ, ಆ ಸಮಯಕ್ಕೆ ಅವ್ರು ಬೀಳೋದು ಇದ್ದೇ ಇದೆ. ನೀನೇನು ನಿಮಿತ್ತ ಮಾತ್ರ ಭವಸವ್ಯಸಾಚ, ನೀನು ನಿಮ್ಮಣ್ಣಂತರು ನಿಮ್ಮ ಸೈನಿಕರು ಎಲ್ಲರೂ ಏನು ನಿಮಿತ್ತ ಅಷ್ಟೇ. ಅಂದ್ರೆ ಹಿಂದೆ ಸಂಹಾರ ಮಾಡಿದವರು ನಾನೇ, ಮುಂದೆ ನಿಮ್ಮ ಒಳಗೆ ನಿಂತು ನಿಮ್ಮನ್ನ ಪ್ರೇರಣೆ ಮಾಡ್ತಾ ನಿನ್ನ ಕೈಯಲ್ಲಿ ಬಾಣಾದಿಗಳನ್ನು ಬಿಡಿಸಿ ಆಮೇಲೆ ಶತ್ರುಗಳನ್ನು ಸಂಹಾರ ಮಾಡಿಸೋರು ನಾನೇ. ನೀವೆಲ್ಲ ಏನು ನಿಮಿತ್ತ ಅಷ್ಟೇ. ಹಂಗೆ ಒಂದು ಮಡಿಕೆ ಹಾಕ್ಬೇಕಂದ್ರೆ ಅಲ್ಲಿ ಏನೇನ್ ಬೇಕು, ಒಂದು ಕೋಲು ಬೇಕು, ಚಕ್ರ ಬೇಕು, ಮಣ್ಣು ಬೇಕು, ಇವೆಲ್ಲ ಒಂದೇನು ನಿಮಿತ್ತ ಕಾರಣಗಳಂತೆ. ಮಾನವ ಇದ್ದಾನಲ್ಲಿ ಅವೆಲ್ಲ ನಾವು ಮಾಡ್ಕೊಂಡು ಹೋಗ್ತೀನಿ, ನೀವೆಲ್ಲ ಸುಮ್ಮನೆ ನಿಮಿತ್ತ ಅಷ್ಟೇ. ಅಂದ್ರೆ ನೀನು ಈಗೂ ಬಿಡು, ನಾ ಮಾಡ್ತೀನಿ. ಈ ಮಾತು ಮುಂದೆ ಅಂತಾರೆ ಕೃಷ್ಣ. ನೀನು ಒಂದು ವೇಳೆ ಯುದ್ಧ ಮಾಡಲ್ಲ ಅಂದ್ರೆ ನಿನ್ಗೆ ಬಗ್ಗಿಸಿ ಮಾಡಿಸ್ತೀನಿ ಅಂತಾರೆ ದೇವರು. ಆದ್ರೆ ಇಷ್ಟೇ ವ್ಯತ್ಯಾಸ, ನೀನಾಗೇನೆ ತಲೆ ಬಗ್ಗೆ ಮಾಡಿದ್ರೆ ಪುಣ್ಯ ಬರುತ್ತೆ, ಮಾಡಲಿಲ್ಲ ಅಂದ್ರೆ ಪುಣ್ಯ ಬರಲ್ಲ, ಅಷ್ಟೇ ವ್ಯತ್ಯಾಸ. ಭಗವಂತನ ಸೇವೆಯಲ್ಲಿ ಇರುವಂತಹ ಸೂಕ್ಷ್ಮ ವಿಷಯ ಇಷ್ಟೇ. ಆಯಾ ಕಾಲಕ್ಕೆ ಆಯಾ ಕೆಲಸಗಳನ್ನು ಪರಮಾತ್ಮ ನಿಮಗೆ ಮಾಡಿಸ್ತಾನೆ. ನೀವು ಆ ಸಾತ್ವಿಕವಾದ ಕೆಲಸಗಳು ಒದಗಿದಾಗ ಇದು ಭಗವಂತನಿಗೆ ಪ್ರಿಯವಾಗುತ್ತೆ, ನಾವಿದನ್ನ ಮಾಡಲೇಬೇಕು, ದೇವರು ಪ್ರಿಯವಾಗಲೇಬೇಕು ಅಂತ ಮಾಡಿದರೆ ಅದು ಪುಣ್ಯಪ್ರದ. ಇಲ್ಲದೇ ಇದ್ರೂ ಆ ಕೆಲಸ ನೀವು ಮಾಡ್ತೀರಿ, ಅವಾಗ ಪುಣ್ಯ ಬರಲ್ಲ, ಕೇವಲ ಶ್ರಮವೇ ಕೇವಲ ಹೇಳಿದ್ದಾರೆ. ಶ್ರಮ ಮಾತ್ರ ಆಗುತ್ತೆ. ಎಷ್ಟೋ ಬಾರಿ ಇದಾಗುತ್ತಲ್ಲ, ರಾಜ ಹೊರಗೆ ಹೋಗೋ ಪ್ರದಕ್ಷಿಣೆ ಹಾಕೊಂಬ ಅಂತ ಹೇಳಿ ಮನೆಯಲ್ಲಿ ಭಾರಿ ಪೀಡಿಸ್ತಿರ್ತಾರೆ. ಆ ಪೀಡೆ ತಾಳಲಾದ್ರೆ ಇವನು ಹೋಗ್ಬಿಟ್ಟು ಗಿರಿಗಿರಿ ಸುತ್ತಿ, ಹಾ ಖುಷಿ ಆಯ್ತಾ, ಸುತ್ತಿ ಬಂದಿದ್ದೀನಿ ಅಂತಾರೆ. ಮಾಡಿದ ಕೆಲಸ ಅದೇ. ಅವನಿಗೆ ಯಾವ ಕೆಲಸದಿಂದ ಪುಣ್ಯಾದಿಗಳು ಬರಬೇಕಿತ್ತೋ ಅದೇ ಕೆಲಸನೇ ಮಾಡಿದ್ದು. ಆಗ ಮಾಡೋದ್ರ ಹಿನ್ನೆಲೆಯಲ್ಲಿ ಭಾವನೆ ಬೇರೆ, ಏನೋ ಮನೆಯಲ್ಲಿ ಕಾಡ್ತಾರಪ್ಪ ಬಿಡಲ್ಲ, ಏನೋ ಎದ್ದು ಬಂದ್ಬಿಡೋಣ, ಆ ಭಾವನೆ ಇತ್ತಲ್ಲ, ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ದೇವರು ಕೊಡ್ತಾರೆ. ಮಾಡದಲ್ಲ ಮತ್ತೆ ಪ್ರದಕ್ಷಿಣೆ ಹಾಕಿದ್ನಲ್ಲ ದೇವರೇ ಅಂತ ನಾಳೆ ಬಂದು ಅಂದ್ರೆ ಅದಕ್ಕೆಲ್ಲ ಲೆಕ್ಕ ತೆಗಿತಾರೆ. ಹೌದಾ, ನೀ ಲೆಕ್ಕ ತೆಗೆದ್ರೆ ನಾನು ತೆಗಿತೀನಿ. ದೇವರೆಂದ್ರೆ ಅದಕ್ಕೆ ಭಾರಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಮಾಡ್ಲಿಕ್ಕೆ ಹೋದ್ರೆ ಅವನು ಅಗಲೇ ಬಿಡ್ತಾರ. ಪಟ್ಟಿ ಚಿತ್ರಗುಪ್ತರ ಲೆಕ್ಕಾಚಾರನೇ ನಮಗೆ ತಡ್ಕೊಳಕ್ಕಾಗಲ್ಲ. ಇನ್ನು ಇವನು ಚಿತ್ರ ವಿಚಿತ್ರ ಪರಮಾಶ್ಚರ್ಯಕರ ಇವನು. ಇವನಿಗೆ ಹೋಗ್ಬಿಟ್ಟು ಎಷ್ಟು ಮಾಡಿದೆ ಸ್ವಾಮಿ ನನಗೆ ಒಂದು ಸರ್ತಿ ಅದು ಬಿಡ್ರಿ, ಹೌದಾ ಮಾಡಿದ್ಯಾ ನೋಡೋಣ ಅಂತ ತೆಗಿತಾನೆ. ಮಹಾಭಾರತದಲ್ಲಿ ಇದೇ ಆಗುವುದು. ಕರ್ಣ ಇದೇ ಮಾತಂತಾನೆ. ಚಕ್ರ ಹೂತ್ ಹೋದಾಗ ಸ್ವಾಮಿ ನಾನೇನಾದ್ರೂ ಪುಣ್ಯ ಕಾರ್ಯಗಳನ್ನೇನಾದ್ರೂ ಮಾಡಿದ್ರೆ ಎಷ್ಟು ಮಾಡಿದ್ದೀನಿ ದಾಖಲಪ್ಪ, ಪುಣ್ಯ ಇದ್ರೆ ನಾನು ಬದುಕಿಸು ಅಂತಾರೆ. ಹೌದಾ ಮಾಡಿದೀಯಾ ನೋಡೋಣ ಅಂತ ತೆಗಿತಾನೆ ಪರಮಾತ್ಮ. ತೆಗೆದು ಲೆಕ್ಕಾಚಾರ ಹಾಕಿ ನೀನು ಮಾಡಿದ ಪುಣ್ಯ ಕಾರ್ಯಗಳು ಒಂದೇ ಇಲ್ಲ. ನೀವು ಮಾಡಿದ್ದೆಲ್ಲ ಕೀರ್ತಿಗೋಸ್ಕರ ಮಾಡಿದ್ದೀನಿ, ಕೀರ್ತಿ ಕೊಟ್ಟಿದ್ದೀನಿ, ಬೋರ್ಡ್ ಹಚ್ಚಬಹುದು, ವೀರ ಕಾರಣ ಏನು ಬೇಕಾದ್ರೆ ಹಚ್ಚಬಹುದು. ಧರ್ಮರಾಜ ಮಾಡಿದ ದಾನದ ಮುಂದೆ ಇವತ್ತು ಏನಿದೆ ಜ್ಞಾನ? ಧರ್ಮಮೂರ್ತಿ ಇವರು ಕೀರ್ತಿ ಕೇಳಿದ್ರೆ ನಮ್ಮ ಕೀರ್ತಿ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ನೀನು ಬದುಕುಳಿಲಿಕ್ಕೆ ಭಗವತ್ ಪ್ರಿಯವಾದಂತಹ ಯಾವುದೇ ರೀತಿಯಾದಂತಹ ದಾನ ಧರ್ಮ ಮಾಡೇ ಇಲ್ಲ. ಆದ್ದರಿಂದ ನಿನ್ನನ್ನು ಬದುಕಿಸುವ ಅವಶ್ಯಕತೆ ನಮಗಿಲ್ಲ, ಅದನ್ನ ಮಾಡಬಹುದು ಪಡಿಸ್ತಾರೆ. ಆದ್ದರಿಂದ ಪರಮಾತ್ಮನ ಎದುರಿಗೆ ನಾವೇನಾದ್ರೂ ಲೆಕ್ಕಾಚಾರ ಹಾಕಿದ್ವಿ ಕೃಷ್ಣಾಯ ಆಗೋದೇ ಬಗೆನೇ ಆಗಿಲ್ಲ. ಆದ್ದರಿಂದ ಪರಮಾತ್ಮನ ಎದುರಿಗೆ ನಾವು ಎಷ್ಟು ವಿನೀತವಾಗಿರ್ತೀವೋ, ಸ್ವಾಮಿ ಕಿಂಚಿತ್ ನೀನು ಮಾಡಿಸಿದ್ದೀಯಾ, ಆಗ್ತಾ ಇದೆ ಅಂತ ಹೇಳಿ ಇದ್ರೆ ಸರಿ. ಇಲ್ಲದಿದ್ರೆ ಏನೇನು ಅನುಭವಿಸ್ಬೇಕು ಅದನ್ನು ಅವರು ಅನುಭವಿಸ್ಕೊಂಡೇ ಹೋಗ್ತಾರೆ. ಹಾಗೆ ಪಾಂಡವರ ಒಳಗೂ ನಿಂತು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆಯಿಂದ ಅಲ್ಲಿ ಎಲ್ಲರೂ ಕೂಡ ಹೋರಾಡ್ತಾ ಇದ್ದಾರೆ. ಏನೇ ಅಕ್ಷೋಹಿಣಿ ಇದ್ದು ಪ್ರತಿಯೊಬ್ಬರು ಆ ಪರಮಾತ್ಮ ಮುಖಾರದಿಂದ ನೋಡಿದ್ರೆ ಸಾಕಿ ಹಿಡಿ ಇರ್ತಾ ಇದ್ದಾರೆ. ಇವೆಲ್ಲ ನಾವು ಭೀಷ್ಮ ಪರ್ವದಲ್ಲಿ ನೋಡ್ತೀವಿ ಅಂಶಗಳನ್ನೆಲ್ಲ. ಕೃಷ್ಣನ ಸ್ಮರಣೆ ಮಾಡಿಕೊಂಡು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆ ಭೀಮಸೇನ ದೇವರು ಯಾಕೆ ತುಂಬಿದ್ರು ಅಂದ್ರೆ, ನಾವು ಯುದ್ಧ ಮಾಡ್ತಾ ಇರೋದು ರಾಜ್ಯಕ್ಕಲ್ಲ, ಕೋಶಕ್ಕಲ್ಲ, ಸೇಡಿಗಲ್ಲ. ಯಾಕೆ ಮಾಡ್ತಾ ಇದ್ದೀವಿ?
ಧರ್ಮ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ಪಾಂಡವರ ಕಡೆ ಇದ್ದಂತಹ ಸೇನಾಪತಿಗಳು, ಸೇನಾ ಪ್ರಮುಖರು, ಸೈನಿಕರಿಗಿದ್ದಂತಹ ಭಾವನೆ ಅಲ್ಲ. ಆ ಕಡೆ ಇದ್ದವರಿಗೆ ಕೆಲವರಿಗೆ ಋಣ ತೀರಿಸೋದಿತ್ತು, ಕೆಲವರಿಗೆ ಜಯ ಇತ್ತು, ಕೆಲವರಿಗೆ ಉಳಿಸ್ಕೊಡೋದಿತ್ತು. ಒಬ್ಬರೊಬ್ಬರಿಗೂ ಒಂದೊಂದಿದೆ. ಯಾರಿಗೂ ಧರ್ಮಕ್ಕೋಸ್ಕರ ಅನ್ನೋ ಭಾವನೆಯೇ ಇರಲಿಲ್ಲ. ಇದೇನೇ ಪರಮಾತ್ಮ ಅಂದಿದ್ದು, ಯಥೋ ಧರ್ಮ ತಥೋ ಜಯ. ಧರ್ಮ ಎಲ್ಲಿರುತ್ತೋ ಅಲ್ಲೇ ಜಯ. ಧರ್ಮ ಇಲ್ಲ, ಏನು ಜಿಗಿದಾಡಿದ್ರು ಅವ್ರಿಗೆ ಜಯ ಸಿಗಲ್ಲ. ಯಾಕೆ? ಆ ಧರ್ಮಕ್ಕೆ ನಿಯಾಮಕ ಎಲ್ಲಿರ್ತಾನೋ ಅಲ್ಲೇ ಜಯಕ್ಕೆ ನಿಯಾಮಕನಾದ ಪರಮಾತ್ಮನು ಇರೋದು. ಧರ್ಮಕ್ಕೂ ಜಯಕ್ಕೂ ನಿಯಾಮಕನಾದ ಪರಮಾತ್ಮ ಕೃಷ್ಣ ಅವನಿರೋದು ಪಾಂಡವರ ಕಡೆಯಲ್ಲಿ. ಆದ್ದರಿಂದ ಅವನೇನಂತಾನೆ, ಅರ್ಜುನ ನೀನು ಕೊಲ್ಲೋದಲ್ಲ, ಮತ್ತೊಬ್ರು ಕೊಲ್ಲೋದಲ್ಲ, ಭೀಮ ಅಲ್ಲ, ಯಾರ್ಯಾರು ಅಲ್ಲ, ನಾನೇ ಅವನು ಕೊಲ್ಲೋದು. ನೀವೆಲ್ಲ ನಿಮಿತ್ತಷ್ಟೇ. ನೀನೇನಾದ್ರೂ ಮನಸ್ಸಿಟ್ಟು ಮಾಡ್ದಿ ನಿನಗೂ ಪುಣ್ಯ. ನೀ ಮಾಡಲ್ಲ ಅಂತ ಕೂತಿದ್ರು ನಿನ್ ಕೈಯಲ್ಲಿ ಬಗ್ಗಿಸಿ ಮಾಡಿಸ್ತೀನಿ ನಾನು. ನಿಯೋಕ್ಷತೆ ಅಂತ ಮುಂದೆ ಆಡ್ತಾನ. ಆದ್ದರಿಂದ ನೀವು ಮನಸ್ಸಿಟ್ಟು ಮಾಡ್ಲಿ ಅಂತಿಷ್ಟು ಪರಮಾತ್ಮ ಮಾಡಿಸ್ತಾ ಇರೋದು. ಇಲ್ಲಿ ಧರ್ಮರಾಜ, ಭೀಮ ಮತ್ತೆ ಅರ್ಜುನ, ಇವು 3 ಜನರಲ್ಲಿ ಹಿಂಸೆದ ಉಪದೇಶದ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ಯಾರು ಬರ್ತಾರೆ? ಅಧಿಕಾರಿಗಳು. ಇವರೇ, ಇನ್ನೆಲ್ಲ ಇವರಿಗಿಂತ ಕೆಳಗಿದವರೇ. ಇವರು ಮಾಡಿದ್ರು ಸಾಕು, ಎಡದಂತೆ ಬಂದು ಬಲದ ಚಿಗುರು ಕೊಡುತ್ತೆ ಅಂತಾರಲ್ಲ, ಇವ್ರು ಮಾಡಿದ್ರು ಸಾಕು. ಅಥವಾ ಧರ್ಮರಾಜನಿಗೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಭೀಮಸೇನರು ಮಾಡ್ಬಿಟ್ಟಿದ್ದಾರೆ ಒಂದಾಗ್ಲೇ ಉಪದೇಶ. ವನಪರ್ವದಲ್ಲಿ ಕೂಡಿಸಿಕೊಂಡು ಬಾ ಯುದ್ಧಕ್ಕೆ ಹೋಗೋಣ, ನಾಳೆ ಹೊರಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. 13 ತಿಂಗಳು ಆದ ಕೂಡಲೇ 12 ತಿಂಗಳು ಆಗಿರುತ್ತೆ. ಪಕ್ಷೋಹಿ ಮಾಸ ಮಾತಾಡ್ತಿದ್ದು 12 ಆಗಿದೆ ತಿಂಗಳು, 12 ವರ್ಷದ ಲೆಕ್ಕ, ಇನ್ನೊಂದು ತಿಂಗಳು ಎಲ್ಲೋ ಕಳೆದುಕೊಳ್ಳೋಣ, ಮುಗಿದೋಯ್ತು, ಬಾ ಯುದ್ಧಕ್ಕೆ ಹೋಗೋಣ ಅಂತ ಕರೆದುಕೊಡ್ತಾರೆ. ಧರ್ಮವನ್ನು ಪೂರ್ಣ ಬೋಧನೆ ಮಾಡಿದ್ದಕ್ಕೆ ಯುದ್ಧರಂಗದಲ್ಲಿ ಸೌಮ್ಯ ಮೂರ್ತಿಯಾದ ಧರ್ಮರಾಜನಿಗೆ ಯುದ್ಧ ಮಾಡಬೇಕು ಬೇಡವೋ ಅನ್ನೋ ಸಂದೇಹ ಬರಲಿಲ್ಲ. ಇವರಿಗೆ ಆ ಉದ್ದೇಶ ಸಿಗ್ಲಿಲ್ಲ. ಆದ್ದರಿಂದ ಇವನು ಬಂದ. ಅದಕ್ಕೆ ಪರಮಾತ್ಮ ಮಾಡ್ತೀನಿ ಬಾಪ, ಮಾಡ್ತೀನಿ ಉಪದೇಶ ತಗೋ ಅಂತ ಹೇಳಿ ಏನು ಮನಸ್ಸಿನಲ್ಲಿ ಅಜ್ಞಾನಗಳಿತ್ತೋ ಎಲ್ಲವನ್ನ ಕಳೆದು ಪೂರ್ಣ ಏನು ಕೆಲಸ ಮಾಡ್ತೀವೋ ಅದು ಪ್ರಿಯ ಆಗಲಿ ಅನ್ನೋ ಉದ್ದೇಶವನ್ನ ಅವರಲ್ಲಿ ದೃಢವಾಗಿಸಿ ಅವರ ಮೂಲಕ ಅಲ್ಲಿದ್ದಂತಹ ಸಮಸ್ತ ಸೈನಿಕರಿಗೂ ಭಕ್ತರಿಗೂ ಮುಂದೆ ಬರುವ ಪ್ರತಿಯೊಂದು ಭಕ್ತರಿಗೂ ಕೂಡ ದೃಢವಾಗಿಸಲಿಕ್ಕೆ ವಿಠಲನ ಉಪದೇಶ ಹೋಗ್ತಾರೆ. ಆದ್ದರಿಂದ ಪರಮಾತ್ಮ ಎಲ್ಲರ ಕೈಯಲ್ಲಿ ಆಯಾ ಸೇವೆಗಳನ್ನು ಮಾಡಿಸುತ್ತಾನೆ. ನಿಮಿತ್ತ ಮಾತ್ರ ಭವಸವ್ಯಸಾಚಿ. ಆಯಾ ಕೆಲಸಗಳು ಜಗತ್ತಿನಲ್ಲಿ ಏನಾಗಬೇಕು ಅದು ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಯಾರು ದಾನ ಕೊಡ್ಲಿ, ಯಾರು ದಾನ ಬಿಡ್ಲಿ, ಯಾರ್ಯಾರು ಉಪಕಾರ ಮಾಡ್ಲಿ, ಆ ಕೆಲಸ ಅವರಿಂದ ಆಗಬೇಕಿತ್ತು, ಆಯ್ತು. ಆದರೆ ಅದರ ಹಿನ್ನೆಲೆಯಲ್ಲಿ ಕೊಡೋವನಿಗೂ, ಇಸ್ಕೊಳ್ಳೋವನಿಗೂ, ಮಾಡೋವನಿಗೂ, ಮಾಡಿಸ್ಕೊಳ್ಳೋವನಿಗೂ ಇದು ಪರಮಾತ್ಮನಿಂದ ಆಗಿದ್ದು, ಇದು ಪರಮಾತ್ಮನಿಂದ ಆಗ್ತಾ ಇದೆ ಅನ್ನೋ ಭಾವನೆ ಇದ್ರೆ ಪುಣ್ಯ. ಅದಿಲ್ಲ, ಮಾಡಿದಾಗಷ್ಟೇ ಮಿಕ್ಕಿದ್ದೇನೂ ಆಗಲ್ಲ. ಈ ತತ್ವವನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಸರಿ ಕೃಷ್ಣ, ನೀವೇನೋ ಒಂದೇ ಮಾಡದೆ ಅಂತ ಇದ್ದೀಯಾ, ಹಿಂಗಾಯ್ತು, ನನ್ನಿಂದ ಮಾಡಿಸ್ತೀನಿ ಅಂತ ಇದೆಯಾ, ನನ್ನಿಂದ ಬೇಕಾಗತ್ತೆ, ನೀ ಬೇಕಾದ್ರೆ ಮಾಡ್ಕೋ, ನೀ ಏನ್ ಬೇಕಾದ್ರೆ ಮಾಡ್ತೀಯ. ಎದುರಿಗೆ ಯಾರಿದ್ದಾರೆ? ಗುರುಗಳಿದ್ದಾರೆ, ದ್ರೋಣಾಚಾರ್ಯರು, ಪಾಠ ಹೇಳ್ಕೊಟ್ಟವರು, ಅವ್ರನ್ನ ಹೇಗೆ ಕೊಲ್ಲಕ್ಕಾಗತ್ತೆ? ಆಮೇಲೆ ಕೊಲ್ಲೋದು ಅನ್ನೋದೇ ಯಾರ ವಿಷಯದಲ್ಲಿ ಅಪ್ರಸಿದ್ಧನೋ, ಯಾಕೆ ಸಾವೇ ಇಲ್ಲ. ಒಂದು ಏನ್ ಮಾಡಬೇಕು? ಸಾಯಿಸಬೇಕು. ಕೊಲೆ ಅಂದ್ರೇನು? ಅವ್ರ ಪ್ರಾಣತ್ಯಾಗ ಆಗಬೇಕು. ಭೀಷ್ಮಾಚಾರ್ಯರಂತೂ ಸ್ವಚ್ಛಂದ ವೃತ್ತಿಗಳು, ಇಚ್ಛಾಮರಣ, ಅವ್ರನ್ನ ಹೇಗೆ ಸಂಹಾರ ಮಾಡಕ್ಕಾಗುತ್ತೆ? ಆಮೇಲೆ ಅನೇಕರಿದ್ದಾರೆ, ಅವ್ರನ್ನ ಹೇಗೆ ನಾವು ಸಂಹಾರ ಮಾಡೋದು ಅಂತ ಅವನ ತಲೆಯಲ್ಲಿ ಇದ್ದದ್ದು. ಅದಕ್ಕೆ ಪರಮಾತ್ಮ ಅವನು ಮತ್ತೊಂದು ಎಲ್ಲ ಸೇರಿಸ್ಕೊಂಡು ಉತ್ತರ ಕೊಟ್ಬಿಡ್ತಾರೆ. ನಿನ್ನ ತಲೆಯಲ್ಲಿ ಇದ್ದದ್ದೇನು? ಭೀಷ್ಮ ದ್ರೋಣ ಪ್ರಮುಖತಃ ಅಲ್ಲೇ ತಾನೇ ಇವೆಲ್ಲ ನಡೀತಾ ಇರೋದು ಸಂವಾದ. ಅವರಿಬ್ಬರು ಎದುರು ನಡೀತಾ ಇದೆ. ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಸ್ತ್ವಂ ಜಹಿಮಾಂ ಯಥಿಷ್ಠಾಃ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್. ಈ ದ್ರೋಣಾಚಾರ್ಯರು ಹೌದು, ಬಹಳ ದೊಡ್ಡ ಪರಾಕ್ರಮಿಗಳೇ. ಭೀಷ್ಮಾಚಾರ್ಯರು ಸ್ವಚ್ಛಂದ ವೃತ್ತಿಗಳು ಹೌದು. ಅದರಂತೆ ಆ ಜಯದ್ರಥ ಇದ್ದಾರೋ ಹೇಗಿದ್ದಾರೋ, ಇವ್ರ ತಲೆಯನ್ನ ಯಾರು ನೆಲಕ್ಕೆ ಬೀಳಿಸ್ತಾರೋ ಅವ್ರ ತಲೆ ಸಾವುಗಳಾಗಲಿ, ಚಿತ್ರ ವಿಚಿತ್ರ ವರಗಳು, ಶಾಪಗಳೆಲ್ಲ ಇದ್ದಾವೆ. ಇವರನ್ನು ಹೇಗೆ ಕೊಲ್ಲೋದು? ಆಮೇಲೆ ಕರ್ಣಂ, ಅರ್ಜುನ ತಲೆಯಲ್ಲಿದ್ದವರು ಯಾರ್ಯಾರು? ಆ ಜಯದ್ರಥನ ಮೇಲೆ ಯಾವ ಕಟ್ಟರು ಅಂತಂದ್ರೆ, ಆ ವನಪರ್ವದಲ್ಲಿ ಆ ದ್ರೌಪದಿ ದೇವಿಯನ್ನು ಅಪಹಾರ ಮಾಡಿದ ಮಹಾಪಾಪಿ ಜಯದ್ರಥ. ಆಮೇಲೆ ಅರ್ಜುನನ ಪ್ರತಿಸ್ಪರ್ಧಿಯಿಂದಲೇ ಇಡೀ ಮಹಾಭಾರತದ ಪ್ರಖ್ಯಾತನಾದವನು ಕರ್ಣ. ಹೇಗೆ? ಯಾಕಂದ್ರೆ ಕರ್ಣನ ಹತ್ರ ಒಂದು ವಾಸವಿ ಶಕ್ತಿ ಅಂತ ಇರುತ್ತೆ.
ಅದೆಲ್ಲ ಜಗತ್ಪ್ರಸಿದ್ಧಿಯಾಗಿ ಹೋಗಿರುತ್ತೆ. ಯಾರಿಗಾರು ಗೊತ್ತಾಗಲ್ಲ ಇರೋ ಕವಚ ಕೂದಲು ಎಲ್ಲ ಕಿತ್ತು ಕೊಟ್ಟ ಮೇಲೆ. ಅದಿಲ್ಲ ಅಂತಂದ್ರೆ ಏನೋ ಒಂದು ವ್ಯಾಪಾರ ಮಾಡಿದಾನಲ್ಲಿ ಅಂತ ಗೊತ್ತಾಗುತ್ತೆ. ವಾಸವಿ ಶಕ್ತಿ ಅದು ಇಂದ್ರನಿಂದ ಇಸ್ಕೊಂಡಿದ್ದು. ಉದ್ದೇಶ ಅರ್ಜುನನ್ನು ಕೊಲ್ಲಕ್ಕೆ ಇಸ್ಕೊಂಡಿದ್ದು. ಮೊದಲನೇ ದಿನ ಎರಡನೇ ದಿನ ಬಿಡ್ಲಿಕ್ಕೆ ಅದು ಆಗಬಾರದು. ಹೆಂಗ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ ಅಂತಂದ್ರೆ ಅವ್ರು ಭೀಷ್ಮಾಚಾರ್ಯರ ತನಕ ಬರಬಾರದು, ಆಮೇಲೆ ಬಂದು ಅದಕ್ಕೆ ಬಿಡಕ್ ಆಗಬಾರದು. ಯಾವ ದಿನ ಬಿಡಬೇಕು ಆಗುತ್ತೆ ಬಿಡಬೇಕು. ಅದು ಯಾರೆಲ್ಲ ಬಿಡಬೇಕು ಮುಂದೆ ಬಿಡಬಾರ್ದು. ಇದ್ಮೇಲೆ ಮಯ ಇದೆ ಅಂತ ಪೂರ್ವಮೇವ ಊರೆಲ್ಲ ಸುಮ್ಮನೆ ನಾನು ಅದಿಟ್ಕೊಂಡೆ ಹಾರಾಡ್ತಿರ್ಬೋದು ಅಷ್ಟೇ. ಯಾರು ಯಾವ ಟೈಮಲ್ಲಿ ಯಾವ್ದನ್ನು ಬಿಡಬೇಕು ಅಂತ ನಿರ್ಣಯ ಮಾಡಿದವನು ನಾನು. ಹಾಗೆ ಕರ್ಣ ಅದರಂತೆ ಇನ್ಯಾವ್ಯಾವ ಯೋಧರಿದ್ದಾರೋ ಅವರೆಲ್ಲರನ್ನೂ ಕೂಡ ನಾನೇ ಕೊಂದಾಗೋಗಿದೆಯಪ್ಪ. ಮಯಾ ಹತಾನ್ ಸ್ವಂ ಅವರೆಲ್ಲರನ್ನೂ ನಾನು ಆಗ್ಲೇ ಕೊಂದಾಗಿದೆ. ಆದ್ದರಿಂದ ಗುರುಗಳನ್ನು ನಾನು ಹೆಂಗೆ ಕೊಂತೀನಿ, ಭೀಷ್ಮಾಚಾರ್ಯ ನಾನು ಹೆಂಗೆ ಸಂಹಾರ ಮಾಡೇನು, ಕರ್ಣನನ್ನು ನಾನು ಹೆಂಗೆ ಕೊಂತೇನು, ಜಯದ್ರಥನ ನಾನು ಹೆಂಗೆ ಕೊಂತೇನು, ಇವೆಲ್ಲ ತಲೆಯಲ್ಲಿ ಇಟ್ಕೋಬೇಡ. ಗುರುಗಳನ್ನು ಕೊಂತೀನಿ ಅನ್ನೋ ದುಃಖ ಇಟ್ಕೋಬೇಡ. ನೀ ಕೊಲ್ಲೋದೇ ಅಲ್ಲ, ನಾನು ಕೊಂದು ಆಗೋಗಿದೆ. ಯಾವತ್ತೋ ನಾನು ಕೊಂದು ಆಗೋಗಿದೆ. ಸುಮ್ಮನೆ ಬಾಣ ಬಿಟ್ಟು ಕೊಂದ್ರು ಅಂತ ಹಣೆಪಟ್ಟಿ ಹಚ್ಚೋದಷ್ಟೇ. ಡಾಕ್ಟರ್ ಬಂದು ಸರ್ಟಿಫೈ ಮಾಡಿದ ಹಾಗೆ. ಯಾವಾಗಲೂ ಪಾಪ ಹೋಗಿರ್ತಾನೆ, ಕಾಲ ಆಗೋಗಿರ್ತಾನೆ. ಡಾಕ್ಟರ್ ಬಂದು ಏನ್ ಮಾಡ್ತಾನೆ, ಅವನು ಹೋಗಿದ್ದಾನೆ, ಅವನು ಪತ್ರಿಕೆ ಕೊಟ್ರೆ ಅಲ್ಲಿ ಪ್ರವೇಶ, ಇಲ್ಲಿದ್ರೆ ಅದು ಇಲ್ಲ ಅಂದ್ರೆ ಡಾಕ್ಟರ್ ಬಂದ ಇಲ್ಲ, ಅವನು ಹೋದ. ಹಾಗೆ ಮಯಾಹತಾನ್ಸ್ವಂ ಅವರೆಲ್ಲರೂ ನಾನು ಕೊಂದಾಗಿದೆ. ಆದ್ದರಿಂದ ನಾನು ಕೊಂದೆ, ಇವರೆಲ್ಲರೂ ನಾನು ಕೊಂದು ಅವರ ಕೊಯ್ದ ರಕ್ತದಿಂದ ನಾನು ಕಾದಿ ಅವ್ಯಾವ ತಲೆಯಲ್ಲಿ ಇಟ್ಕೋಬೇಡ. ಆದ್ದರಿಂದ ಯುದ್ಧಸ್ವ ಯುದ್ಧ ಮಾಡು. ಚೇತಾಸಿ ರಣೇ ಸಪತ್ನಾನ್ ಎಲ್ಲ ಶತ್ರುಗಳನ್ನು ಕೂಡ ನೀನು ಸೆರೆಗೊಳ್ಳಲು ದಿಗ್ವಿಜಯ ಆಗುವುದು ಪರಮಾತ್ಮ ಆದೇಶ ಕೊಡ್ತಾ ಇದ್ದಾನೆ. ಇದೆಲ್ಲವನ್ನ ಕಥೆ ಹೇಳ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ. ಮೊದಲು ವಿಶ್ವರೂಪ ನೋಡಿದಾಗ ಬಹಳ ಖುಷಿ ಆಯ್ತು. ನಾನು ನೋಡಿದ್ದೆ, ಅರ್ಜುನ ನೋಡ್ತಾ ಇದ್ದಾನಲ್ಲ ಅಂತ. ವಿಶ್ವರೂಪ ಎಲ್ಲ ನೋಡಿದ ಮೇಲೆ ಅರ್ಜುನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಮಾತನ್ನು ಕೇಳಿ ಮತ್ತೆ ಶುರುವಾಯಿತು, ಕುಕು ಶುರುವಾಯಿತು. ದೇವರೇ ಬಾಯ್ಬಿಟ್ಟು ಇವರೆಲ್ಲರೂ ನಾನು ಕೊಂದಾಯ್ತು ಅಂತ ಅಂದ ಮೇಲೆ ಅದನ್ನೇ ಸಂಜಯ ಅನುವಾದ ಮಾಡಿದ ಮೇಲೆ ಏನಾಯ್ತು ಮುಂದೆ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಭೀಷ್ಮಪಾತ ಆಗೋಗಿದೆ. ಆಮೇಲೆ ಇದು ಭಗವದ್ಗೀತೆ ಉದ್ದೇಶ ಆಗ್ತಾ ಇರೋದು. ಭಗವದ್ಗೀತೆಯನ್ನ ಸಂಜಯ ಹೇಳ್ತಾ ಇರೋದು ಯುದ್ಧ ಮೊದಲನೇ ದಿವಸ ಅಲ್ಲ, 10 ದಿವಸ ಯುದ್ಧ ಆಗಿದೆ, ಭೀಷ್ಮಾಚಾರ್ಯ ಬಿದ್ದಾಗಿದೆ, ಬಿದ್ದ ಮೇಲೆ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಹೌದಾ, ಮುಂದೇನಾಯ್ತು ಅಂತ ಅವನು ಕೇಳಿದಾಗ ಸಂಜಯ ಹೇಳ್ತಾನೆ, ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕಥಾಂಜಲಿಂ ದೇಪಮಾನಕೇತಿ ನಮಸ್ಕೃತ್ವಾ ಭೂಯೇವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಯಾವಾಗ ಪರಮಾತ್ಮ ವಿಚಿತ್ರವಾದ ವಿಶ್ವರೂಪದಿಂದ ಅವನಿಗೆ ಇಂಥ ಆದೇಶವನ್ನು ಕೊಡ್ತಾ ಇದ್ದಾನೋ ಹೆದರು ಬಿಟ್ಟಿದ್ದಾನ ಅರ್ಜುನ. ಮುಂಚೆನೂ ಕೂಡ ಅವನ ದೇಹ ನಡಗಿತ್ತು. ಯಾಕೆ ನಡಗಿತ್ತು? ಶೋಕದಿಂದ, ದುಃಖದಿಂದ, ಮೋಹದಿಂದ ಅವನ ದೇಹ ನಡಗಿತ್ತು. ಇವಾಗಲೂ ಅವನ ದೇಹ ನಡುಗುತ್ತಾ ಇದೆ. ಯಾಕೆ? ಆ ಮೋಹದಿಂದ, ಶೋಕದಿಂದ ಅಲ್ಲ, ಆ ಪರಮಾತ್ಮನ ವಿಚಿತ್ರವಾದ ರೂಪವನ್ನು ನೋಡಿದ ಆ ಭಯದಿಂದ ದೇಹ ನಡುಗುತ್ತಾ ಇದೆ. ಭಯಭಕ್ತಿ ಇರಬೇಕು ಅಂತಾರಲ್ಲ, ಇಂಥ ಭಯ ಇರಬೇಕು. ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳಿಗೂ ಆ ಭಯ ಇದ್ದೇ ಇದೆ. ದೇವರು ಅಂತಂದ್ರೆ ನಮಗೇನೋ ಏಕವಚನ ಮುಂದೆ ಈ ಮಾತು ಅಂತಾರೆ ಕೃಷ್ಣ, ಅರ್ಜುನ ಅಂತ ಈ ಮಾತನ್ನೆಲ್ಲ. ಎಂಥ ದೇವತೆಗಳು ಅವರನ್ನು ನೋಡಿದ್ರೆ ನಡುಗುತ್ತಾ ನಿಂತಾರೆ. ಮಹಾಪ್ರಭು ಸ್ವಾಮಿಯಿಂದ ಅಂತ ಹೇಳಿ ಕೈ ಮುಗಿದು ನಿಂತಾರೆ. ಇವರು ಹಾಗೆ ನಿಂತ ಯಾವಾಗ ಆ ವಿಶ್ವರೂಪದ ಮಾತನ್ನ ಕೇಳಿ ಕೈ ಮುಗಿದಿದ್ದಾರೆ. ಬೇರೆ ಏನಿಲ್ಲ, ದೇವರ ಮಾತಾದ್ರೆ ಕೈ ಮುಗಿಯೋದೊಂದೇ. ಕೃತಾಂಜಲಿ ಫಸ್ಟ್ ಮಾಡಿದ್ದು ಕೈ ಮುಗಿದ. ಏನ್ ದೃಢವಾಗಿ ನಿಂತಿದ್ದಾನೆ, ಕೈ ಮುಗಿದು ಎರಡೇ ಸೆಣಸ್ಕೊಂಡು ಆಹಾ ಬೇಬಾಮ ಆಹಾ ನಡುಗುತ್ತಾ ಇದ್ದಾನೆ. ಕೈ ಮುಗಿದ ಕಿರೀಟಿ ಎಲ್ಲ ಹಾಕೊಂಡ ಆಭರಣ ಏನೇನಿತ್ತು ಅವೆಲ್ಲ ಇದ್ದೇ ಇದೆ. ಮಾಡಿದ್ದೇನು ಮುಂದೆ ನಮಸ್ಕೃತ್ವಾ ಭೂಯೇವಾಹ ಕೃಷ್ಣಂ ಪುನಃ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದು ಹೇಗೆ ಪ್ರಣಮ್ಯ ತಗ್ಗಿ ಬಗ್ಗಿ ಭೀತ ಅತ್ಯಂತ ಹೆದರು ಬಿಟ್ಟಿದ್ದಾನೆ ಅರ್ಜುನ. ಆ ಪರಮಾತ್ಮನ ರೂಪವನ್ನು ನೋಡಿ ಮಾತಾಡ್ತಾ ಇದ್ದಾನೆ. ಹೇಗೆ ಕಂಠದಿಂದ ಗದ್ಗದವಾಗಿದ್ದ ಕಂಠ, ಆ ಗದ್ಗದ ಕಂಠದಿಂದ ಅರ್ಜುನರು ಮಾತಾಡ್ತಾ ಇದ್ದಾರೆ. ಏನಂದ್ರು? ಸ್ಥಾನೇ ಪ್ರಶೀತೆ ಶತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಃ. ಮೊದಲು ನಂದಿದ್ದೇನು ಗೊತ್ತೇನೋ? ಸರಿಗಿದೆ ಸ್ವಾಮಿ ಅಂತ. ತುಂಬಾ ಮನಸ್ಸಿಗೆ ಖುಷಿಯಾದ ವಿಚಾರ ಏನಾದ್ರು ಬಂತು, ಹಬ್ಬ ಫಸ್ಟ್ ಕ್ಲಾಸ್ ಆಯ್ತು ಅಂತ.
ಹಾಗೆ ಸ್ಥಾನೇ ಇದು ಉಚಿತವೇ ಅಂತ. ಯಾವ ಉಚಿತ? ತಮ ಪ್ರಕೀರ್ತ್ಯ, ನಿನ್ನ ಗುಣಗಾನ ಮಾಡೋದು ದೊಡ್ಡ ಔಚಿತ್ಯಪೂರ್ಣವಾದದ್ದು. ಮಾಡೋದ್ರಿಂದ ಏನಾಗುತ್ತೆ? ಜಗತ್ ಪ್ರಹರ್ಷ್ಯತ್ಯನುರಜ್ಯತೆ ಚ, ಇಡೀ ಜಗತ್ತು ಹರ್ಷಪೂರ್ಣವಾಗಿರ್ಬೇಕು, ಅನುರಾಗ ಭರಿತವಾಗಿರ್ಬೇಕು ಅಂತಂದ್ರೆ ಅದಕ್ಕಿರುವ ಏಕೈಕ ಉಪಾಯ ಅಂತ ನಿನ್ನ ಮಹಾತ್ಮ್ಯದ ಗುಣಗಾನ. ಈಗ ಅದನ್ನ ನೀ ನನಗೆ ಮಾಡಿಸಿದ್ದೀಯಾ ಅಂತಾನೆ ಅರ್ಜುನ. ಏನು ಭಗವದ್ಗೀತೆಯಲ್ಲಿ ಪರಮಾತ್ಮ ಏಕಪ್ರಕಾರವಾಗಿ ಹೇಳ್ತಾ ಬಂದ, ಬೇರೆ ಹೇಳುತ್ತೇನು ಹರಟೆ ಹೊಡುತ್ತೇನು ಇಲ್ಲ, ಮಾಡಿದ್ದೇನು ಪರಮಾತ್ಮದ ಗುಣಗಾನವನ್ನೇ ಪರಮಾತ್ಮ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟ. ಅದರಿಂದ ಏನಾಗುತ್ತೆ? ಜಗತ್ ಪ್ರಹರ್ಷ್ಯತಿ, ಇಡೀ ಜಗತ್ತಿಗೆ ಹರ್ಷ ಹಾಕೋದು ಬರುತ್ತೆ. ಆಮೇಲೆ ಅನುರಜ್ಯತೆ ಚ, ಅನುರಾಗ ಭರಿತವಾಗುತ್ತೆ ಜಗತ್ತು. ಯಾರಲ್ಲಿ? ಜಗತ್ತಲ್ಲ, ನಿನ್ನಲ್ಲಿ. ಅಷ್ಟೇ ಅಲ್ಲ, ಆ ಕೀರ್ತಿಯಿಂದ ಇನ್ನೊಂದಿದೆ. ಪರಮಾತ್ಮನ ಗುಣಗಾನವನ್ನ ಎಲ್ಲಿ ಮಾಡ್ತಿರ್ತೀವೋ ಅಲ್ಲಿ ಇನ್ನೊಂದೇನಿದೆ ಪ್ರಯೋಜನ? ರಕ್ಷಾಂಸಿ ಭೀಕಾನಿ ನಿಶೋದ್ರವಂತಿ, ಎಲ್ಲಿ ಪರಮಾತ್ಮನ ಗುಣಗಾನ ಆಗ್ತಾ ಇರುತ್ತೋ ಅಲ್ಲಿ ಯಾವುದೇ ರಾಕ್ಷಸರ ಅದರಿಂದ ಅಭಿನಂದಮಾನವಾದ ಅಂಶಗಳ ಸನ್ನಿಧಾನ ಇರಲ್ಲ. ಅವೆಲ್ಲವೂ ಹೆದರಿ ಓಡೋಗುತ್ತೆ. ಇದಕ್ಕೆ ತಾನೇ ಭಗವಂತನ ಕಥೆಯಲ್ಲಿ ಯಾವಾಗಲೂ ಹೇಳ್ರಿ ಕೇಳ್ರಿ ಅನ್ನೋದು. ರಾಕ್ಷಸರು ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಸಾಧನೆಗೆ ವಿಘ್ನವನ್ನು ಉಂಟು ಮಾಡತಕ್ಕಂತಹ ವ್ಯಕ್ತಿಗಳು, ವ್ಯಕ್ತಿಯಲ್ಲಿರುವಂತಹ ಅವಗುಣಗಳೇ ರಾಕ್ಷಸರು, ಮತ್ತಿನ್ನೇನಲ್ಲ. ಎಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತೋ ಪರಮಾತ್ಮ ಕಂಡು ಅವರಿಗೆ ಆಗಲ್ಲ. ಪರಮಾತ್ಮ ಬಂದ ಅವರ ಸನ್ನಿಧಾನ ಇದೆ ಅಂತಂದ್ರೆ ಅಲ್ಲಿಂದ ಏನಾಗ್ತಾರೆ? ಹೆದರಿ ಓಡ್ ಹೋಗ್ತಾರೆ, ಸುಮ್ಮನೆ ಓಡ್ ಹೋಗಲ್ಲ. ಕೆಲವೊಮ್ಮೆ ಒಳ್ಳೆಯವರು ಕೂಡ ಓಡ್ ಹೋಗ್ತಾರೆ. ಯಾಕೆ? ಅಸಹ್ಯ ಪಡಲು ಓಡ್ ಹೋಗ್ತಾರೆ. ದುರ್ಜನರು ಬಂದ್ರೆ, ದೌಷ್ಟ್ಯ ಎಲ್ಲಾದ್ರೂ ಇದ್ರೆ ಅಲ್ಲಿ ಸಜ್ಜನರು ಇರಲ್ಲ, ಅಲ್ಲಿ ನೋಡ್ಬಿಡ್ತಾರೆ. ಹಂಗೆ ದೇವರು ಬಂದ್ರೆ ಇವ್ರು ಓಡ್ ಹೋಗ್ತಾರೆ. ಅಲ್ಲ ಅಲ್ಲ, ಇವ್ರೇನಾದ್ರೂ ಕೂಡ ದೇವರೇನಾದ್ರೂ ಅಲ್ಲಿ ಬಂದಲ್ಲಿ ಹೆಂಗ್ ಹೋಗ್ತಾರೆ? ಭೀಕಾನಿ, ಹೆದರ್ಕೊಂಡು ಓಡ್ ಹೋಗ್ತಾರೆ. ಆಗಲಪ್ಪ ಇರಕ್ಕಿಲ್ಲಿ ಬಿಡಲ್ಲ, ಇವರು ಇರಕ್ಕೆ ನಮ್ಮನ್ನ ಬಡಿತಾರೆ ಅಂತ ಹೇಳಿ ಬದುಕಿದ್ರು ಸಾಕು ಅಂತ ಹೇಳಿ ಆ ಸ್ಥಳದಿಂದ ಓಡ್ ಹೋಗ್ತಾರೆ. ಯಾಕೆ ಓಡ್ ಹೋಗ್ತಾರೆ? ತಮ ಪ್ರಕೀರ್ತ್ಯ, ನಿನ್ನ ಕೀರ್ತಿ ಗುಣಗಾನ ಎಲ್ಲಿ ಆಗ್ತಾ ಇರುತ್ತೋ ಅಲ್ಲಿ ಅದು ಯಾರು ಇರಲ್ಲ. ಅಂದ್ರೆ ಅವನ ಮನಸ್ಸಿನಲ್ಲೂ ಕೂಡ ಒಂದು ಇತ್ತಲ್ಲ ಮೋಹ, ಅದಕ್ಕೆ ನಿಯಾಮಕರಾದಂತಹ ದೈತ್ಯರು ಯಾರ್ಯಾರು ಇರ್ತಾರೋ, ನಿನ್ನ ಗುಣಗಾನವನ್ನು ನೀನೇ ನಿನ್ನ ಬಾಯಾರೆ ನನ್ನ ಕಿವಿಯಲ್ಲಿ ಹಾಕಿಸಿದ್ರಿಂದ, ನನ್ನಿಂದಲೂ ಆ ಸ್ತೋತ್ರವನ್ನ ವಿಶ್ವರೂಪವನ್ನು ನನಗೆ ಕಾಣಿಸಿ ಮಾಡಿಸಿದ್ರಿಂದ ಅದೆಲ್ಲವೂ ಹೆದರಿ ಓಡೋಗಿದೆ. ಹಿಂದೆನೆ ಹೇಳಿದ ಮೋಹ ಹೋಯ್ತು ಅಂತ. ಇವಾಗ ಇದ್ದದ್ದು ಬಂದಿದ್ದು ಎಲ್ಲ ಹೊರಟೋಗಿದೆ. ಅಷ್ಟೇ ಅಲ್ಲ, ನಿನ್ನ ರೂಪವನ್ನು ಯಾರು ನಮಸ್ಕಾರ ಮಾಡ್ತಾರೆ? ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘ. ಏನೋ ನನಗೆ ಈ ರೂಪವನ್ನು ತೋರಿಸಿದೀಯಾ, ನಾ ಮಾಡ್ತಾ ಇದ್ದೀನಿ ಅನ್ನೋ ಹಿರಿಮೆ ಅಲ್ಲ, ನಾನಷ್ಟೇ ಅಲ್ಲ, ಎಲ್ಲರೂ ನಿನ್ನ ಪಾದಕ್ಕೆ ಬಿದ್ದಿರೋದು. ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳಲ್ಲಿ ಉತ್ತಮ ಯಾರ್ಯಾರಿದ್ದಾರೋ ಅವರೆಲ್ಲರ ಸಮೂಹವೂ ಕೂಡ ನಿನ್ನ ಪಾದಕ್ಕೆ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದ್ದಾರೆ? ಯಾಕೆ ನಮಸ್ಕಾರ ಮಾಡ್ತಾರೆ ದೇವರಿಗೆ? ಬಹಳ ಚೆನ್ನಾಗಿ ಕಾರಣ ಕೊಡ್ತಾರೆ. ಕಸ್ಮಾಂಚನೇ ನರಮೇರನ್ ಮಹಾತ್ಮನ್ ಗಣ್ಯಸೆ ಬ್ರಹ್ಮಣೋತ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸರಸತ್ತ ಪರಮ್ಯತೆ. ಯಾಕೆ ನಮಸ್ಕಾರ ಮಾಡಬೇಕು ದೇವರಿಗೆ? ಯಾರು ನಮಸ್ಕಾರ ಮಾಡ್ತಾರೆ ಜಗತ್ತಿನಲ್ಲಿ ಸಾಮಾನ್ಯವಾಗಿ? ಯಾರು ನಮ್ಗೆ ದೊಡ್ಡವರು ಅವ್ರಿಗೆ ಮಾಡ್ತಾರೆ. ನೀನ್ ಹೇಗಿದ್ದೀಯ? ಗರೀಯಸೆ, ಅಂತಿಂತ ದೊಡ್ಡವರ? ನೀನು ಎಲ್ಲರಿಗಿಂತ ದೊಡ್ಡವನು. ಎಷ್ಟು ದೊಡ್ಡವರು? ಯಾರು ದೊಡ್ಡವರು ನಮ್ಮ ಪ್ರಕಾರ ಲೋಕದಲ್ಲಿ? ಜ್ಞಾನದಿಂದ ಬಲದಿಂದ ಯಾರಿಗೂ ಗೊತ್ತಾಗಲ್ಲ. ನಮಗಿಂತ ವಯಸ್ಸು ಯಾರಿಗೆ ಜಾಸ್ತಿ ಆಗಿರುತ್ತೋ ದೊಡ್ಡದು. ಇಷ್ಟೊಂದು ನಿಯಮ ಇದೆಯಲ್ಲ. ಸ್ಥೂಲವಾಗಿ ತಗೊಂಡ್ರೂ ನೀವೇ ದೊಡ್ಡವರು, ಸೂಕ್ಷ್ಮವಾಗಿ ತಗೊಳ್ಳೋದು ಆಮೇಲೆ. ನೀನು ಎಲ್ಲಕ್ಕಿಂತ ದೊಡ್ಡವನು. ಸ್ಥೂಲವಾಗಿ ತಗೊಂಡ್ರು, ವಯಸ್ಸಿನಿಂದ ತಗೊಂಡ್ರು, ನಮ್ಮ ಪ್ರಕಾರ ಎಲ್ಲರಿಗಿಂತ ಜಾಸ್ತಿ ಯಾರು ವಯಸ್ಸಾಗಿದೆ? ಬ್ರಹ್ಮದೇವರಿಗೆ. ಯಾಕೆ? ಅವನೇ ತಾನೇ ಸಂಕಲ್ಪ ಪ್ರಾರಂಭ, ಆದಿ ಬ್ರಹ್ಮಣ ಅಂತ ಪ್ರಾರಂಭ ಆಗುತ್ತೆ. ಅಂತಹ ಬ್ರಹ್ಮದೇವರಿಗೂ ಆದಿಕರ್ತೆ, ಅಂತಹ ಬ್ರಹ್ಮದೇವರಿಗೂ ಹಿರಿಯ ನೀನು. ಆದ್ದರಿಂದ ನಿನಗಲ್ಲೇ ಇನ್ಯಾರಿಗೆ ನಮಸ್ಕಾರ ಮಾಡಬೇಕು? ಕಸ್ಮಾಂಚನೆ ನರನೇ ಮಹಾತ್ಮ. ನೀನಿದೆಯಲ್ಲ, ನೀನು ಮಹಾತ್ಮ, ಪೂರ್ಣ ಎಲ್ಲಾ ಕಡೆ ಇರೋದು ನೀನು. ಇನ್ನೊಂದು ಸ್ವಾರಸ್ಯ ಏನು ಗೊತ್ತೇ? ಮಹಾತ್ಮ ಅಂತ ಕರೆದಿದ್ರಿಂದ ಎಲ್ಲ ಕಡೆ ಇರೋದು ನೀನು. ನಿನ್ನಲ್ಲಿ ಯಾರು ತಲೆಬಾಗಲ್ಲ, ಅಂದ್ರೆ ಎಲ್ಲರೂ ನಿನ್ನ ಕೆಳಗೆ ಬರ್ತಾರೆ. ಸಾಮಾನ್ಯವಾಗಿ ನಾವು ತಲೆ ಎತ್ತರಿಸಿ ನಿಂತ್ಕೊಂಡ್ರೆ ಮತ್ತೊಬ್ಬರಿಗೆ ನಾವು ಮೇಲಿದ್ದೇವೆ ಅಂತ ಆಗುತ್ತೆ, ನಾವು ಅವರಿಗೆ ಬಾಗಿಲ್ಲ ಅಂತ ಆಗುತ್ತೆ, ಅವರಿಗಿಂತ ನಮ್ಮ ತಲೆ ಕೆಳಗಿಲ್ಲ ಅಂತ ಆಗುತ್ತೆ ಅಂತ ಅನ್ಬಹುದು. ಅದಕ್ಕೆ ನೀ ಎಲ್ಲಿದೀಯಾ?
ಮಹಾತ್ಮ ಎಲ್ಲಾ ಕಡೆ ಇದೆಯಾ ಅಂದ್ರೆ ಎಲ್ಲಾ ಕಡೆ ಮೇಲೆ ಎಲ್ಲೂ ತಲೆಗೂ ನಿನ್ನ ಕೆಳಗೆ ಬರ್ಬೇಕಲ್ಲ. ಯಾರು ಕೂಡ ನಿನಗೆ ತಲೆ ಬಗ್ಸಕ್ ಆಗಲ್ಲ ಅಂತೇಳಿ ಎಲ್ಲರೂ ಬಗ್ಗಿಸ್ಲೇಬೇಕು. ಕೆಲವರು ಇಷ್ಟ ಇಲ್ಲೇ ಬಗ್ಗಿಸ್ತಾರೆ, ಕೆಲವರು ಇಷ್ಟ ಇಟ್ಟು ಬಗ್ಗಿಸ್ತಾರೆ. ನೀನು ಹಿರಿಯ ಅಂತ ಬಗ್ಗಿಸ್ತಾರೆ. ಎಷ್ಟು ಹಿರಿಯ? ಬ್ರಹ್ಮದೇವರಿಗೂ ಹಿರಿಯ ಅಂತ ನಿನಗೆ ತಲೆ ಬಗ್ಗಿಸ್ತಾರೆ. ಮತ್ತೆ ನಿನಗಂದ್ರೆ ಇನ್ನು ಯಾರಿಗೆ ಬಗ್ಗಿಸ್ಬೇಕು? ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದೀಯಾ, ಇವತ್ತು ಮಾಡ್ತೀಯಾ, ನಾಳೆ ಹೊರಟೋಗ್ತೀಯಾ ಅಂತಲ್ಲ. ಅನಂತ, ನಿನಗ ಅಂತ ಇಲ್ಲ. ಇಡೀ ಬ್ರಹ್ಮಾಂಡ ದೇವತೆಗಳಿಗೂ ಕೂಡ ನೀನೇ ಈಶ. ಸೃಷ್ಟಿ ಮಾಡಿಬಿಡ್ತಾರೆ, ಆಮೇಲೆ ಅವ್ರು ಹೇಳಿದ್ರು ನೀವು ಕೇಳೋದಾಗುತ್ತಲ್ಲ. ಅವತಾರದಲ್ಲಿ ಹಾಗಿರ್ತಾರೆ. ಪಾಂಡವರು ಭೀಮಾದಿಗಳು ಬಹಳ ಸಮರ್ಥರು. ಪಾಂಡವರಾಗ ಮಕ್ಕಳೇ ಆಗಿದ್ರು ಕೂಡ ತಾರತಮ್ಯದಲ್ಲಿ ಭೀಮಾದಿಗಳು ಹೆಚ್ಚು. ಹಾಗೆ ಬ್ರಹ್ಮದೇವರನ್ನು ನೀನು ಸೃಷ್ಟಿ ಮಾಡಿರ್ಬೋದಪ್ಪ, ಆದ್ರೆ ಬ್ರಹ್ಮದೇವರೇ ಹೆಚ್ಚಾಗಿರಬಾರದು. ಅಲ್ಲ, ದೇವೇಶ, ನೀನು ಎಲ್ಲರಿಗೂ ಕೂಡ ಈಶನೇ. ಸೃಷ್ಟಿ ಮಾಡೋರಿಗೆಲ್ಲ ಒದಗಿ ಬಿಟ್ಟಿದ್ದೀಯಾ? ಅಲ್ಲ, ಜಗತ್ ನಿವಾಸ, ಎಲ್ಲರೂ ನೀನೇ ಧಾರಣೆ ಮಾಡಿದ್ದೀಯ. ಮತ್ತಷ್ಟೇ ಅಲ್ಲ, ನೀನು ಪರಬ್ರಹ್ಮ ವಸ್ತು. ಪರಬ್ರಹ್ಮ ಅಂದ್ರೆ ಯಾರು? ಇನ್ನು ಹೇಳಿದ್ದಾರೆ, ಅಕ್ಷರಂ ಪರಮಂ ಬ್ರಹ್ಮ ಎಂದು ಹೇಳಿದ್ದಾರೆ. ಅದನ್ನೇ ಹೇಳ್ತಾರೆ, ತ್ವಮಕ್ಷರಂ ಸದಸತ್ತ ಪರಮ್ಯತೆ. ಪರಂ ಅಕ್ಷರಂ, ಪರಂ ಅಂದ್ರೆ ವಿಲಕ್ಷಣ, ಪರಂ ಅಂದ್ರೆ ಉತ್ತಮ. ಯಾವುದಕ್ಕಿಂತ ನೀನು ವಿಲಕ್ಷಣ, ಯಾವುದಕ್ಕಿಂತ ಉತ್ತಮ? ಸದಸತ್ ಯತ್, ಯಾವ ಜಗತ್ತು ಕಾರ್ಯಾತ್ಮಕವಾಗಿದೆಯೋ ಅಂತಹ ಜಗತ್ತಿಗಿಂತಲೂ ನೀನು ಪರಂ ವಿಲಕ್ಷಣ, ಆ ಜಗತ್ತಿಗಿಂತಲೂ ಪರಂ ಉತ್ತಮನಾಗಿದ್ದೀಯ. ಅಂತಹ ಅಕ್ಷರ, ಪರಮಾಕ್ಷರ, ಪರಬ್ರಹ್ಮ ವಸ್ತು ನೀನೇ. ಅಷ್ಟೇ ಅಲ್ಲ, ತ್ವಮಾದಿದೇವಃ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ಕಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಸ್ತೋತ್ರ ಮಾಡ್ತಾರೆ. ತ್ವಮಾದಿದೇವಃ, ದೇವತೆಗಳಿಗೆ ಈಶ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳಿಗೂ ಮೂಲ ನೀನೇ. ಬ್ರಹ್ಮದೇವರಿಗೊಬ್ಬರಿಗೆ ಅಷ್ಟೇ ಅಲ್ಲ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರಿಂದ ಎಲ್ಲ ಜಗತ್ತು ಬಂತು, ಅವರಿಗೂ ಇವರಿಗೂ ಸಂಬಂಧ ಇಲ್ಲ ಅಂತಿಲ್ಲ. ಎಲ್ಲಾ ದೇವತೆಗಳಿಗೂ ನೀವೇ ಹಾಗೆ. ಅಷ್ಟೇ ಅಲ್ಲ, ಪುರುಷ ಪುರಾಣ, ನೀನು ಪುರಾಣ ಪುರುಷೋತ್ತಮ ಅಥವಾ ಪುರುಷ ಪುರಾಣ. ಪುರುಷ ಅಂದ್ರೆ ಷಡ್ಗುಣೈಶ್ವರ್ಯ ಪೂರ್ಣ ಅಂತ. ಭಗವಾನ್ ಅನ್ನೋ ಶಬ್ದ ಕಲೆ ಅರ್ಥ. ಭಗವದ್ಗೀತೆಯಲ್ಲಿ ಅದೇ ತಾನೇ ಬರೋದು, ಭಗವಾನ್ ಮಾಜ ಭಗವಾನ್ ಮಾಜ. ಏನ್ ಭಗವಾನ್ ಅಂದ್ರೇನು? ಷಡ್ಗುಣೈಶ್ವರ್ಯ ಪೂರ್ಣ, ಅದು ನೀನೇ. ಅದನ್ನು ನೋಡ್ತಾ ಇದ್ದಾಗ ಅರ್ಜುನ. ಅಷ್ಟೇ ಅಲ್ಲ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಯಾವ ಜಗತ್ತನ್ನ ನೀನು ಸೃಷ್ಟಿ ಮಾಡಿದ್ದೀಯೋ ಆ ಜಗತ್ತಿಗೆ ಸಂಪೂರ್ಣ ಆಶ್ರಯ ನೀನೆ. ಅರ್ಥಾತ್ ಅವರಿಗೆ ಬೇಕಾದಂತಹ ಮೋಕ್ಷಾದಿ ಆಶ್ರಯ ತಾಣ ಅಂತ ಏನಿದೆ ಅದನ್ನು ಕೊಡತಕ್ಕವ ನೀನೆ. ಆ ವಿಶ್ವವನ್ನ ಸಂಪೂರ್ಣ ಅರೆತವ ನೀನೆ. ಇಡೀ ವಿಶ್ವಕ್ಕೂ ಕೂಡ ಯಾರಾದರೂ ವೇದ್ಯ ಅಂತಿದ್ರೆ ಅದು ನೀನೆ. ಯಾಕಂತಾರೆ, ಈ ಜಗತ್ತಿನಲ್ಲಿ ನಾವು ಏನೇನೋ ತಿಳ್ಕೋಬೇಕು ಅಂತ ಅನ್ಕೋತೀವಿ, ಆದರೆ ನಾವು ಮುಖ್ಯವಾಗಿ ವೇದ್ಯ ತಿಳಿಯಲೇಬೇಕಾದ ವಸ್ತು ಅಂತಂದ್ರೆ ಯಾವುದದು? ಅದು ನೀನೊಬ್ಬನೇ. ನೀನೊಬ್ಬನು ತಿಳಿದು ಸಾಕು. ಉಪನಿಷತ್ತಲ್ಲಿ ಇದೇ ಮಾತು ಬರುತ್ತೆ. ಶ್ವೇತಕೇತು ಅಪ್ಪನಲ್ಲಿ ಮಾತಾಡಬೇಕಾಗಿದೆ ಅಂತ, ಈರಾಷ್ಟಂ ಭವತಿ ಅಮತಂ ಮತಂ ವಿಜ್ಞಾತಂ ಅವಿಜ್ಞಾತಂ. ಮಗ ಅಪ್ಪನ ಮುಂದೆ ಹೋಗ್ಬಿಟ್ಟು ಎದೆ ಸೆಟ್ಟಿಸಿ ನಮಸ್ಕಾರ ಸಹಿತ ಮಾಡದೆ ನಿಂತ್ಕೊಂಡಾಗ ಎಲ್ಲ ಗೊತ್ತೇನಪ್ಪ ನಿಂಗೆ ಅಂತ ನಮ್ಮ ಎಲ್ಲ ಗೊತ್ತು ನನಗೆ. ಹೌದಾ? ಹಾಗಾದ್ರೆ ನನ್ನ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂತ ಕೇಳ್ತಾರೆ. ಕೇಳು, ಅವಶ್ಯ ಕೇಳಕ್ಕೆ ಹೋಗ್ಬೇಕಾದ್ರೆ ಕೇಳು. ಅಪ್ಪ ಏನ್ ಕೇಳ್ತಾರೆ ಅವಾಗ? ಯಾವುದನ್ನ ಕೇಳಿದರೆ, ಯಾವುದು ಕೇಳಿಲ್ವೋ ಅದೆಲ್ಲವೂ ಕೇಳಿದಂತ ಆಗುತ್ತೋ, ಯಾವುದನ್ನ ತಿಳ್ಕೊಂಡ್ರೆ ಯಾವುದು ತಿಳಿದಿಲ್ಲವೋ ಅದು ಕೂಡ ತಿಳಿದಂತ ಆಗುತ್ತೋ ಆ ವಸ್ತು ಬಗ್ಗೆ ನೀನು ಗೊತ್ತಿದ್ರೆ ದಯವಿಟ್ಟು ಹೇಳು ಅಂತ ಕೇಳ್ತಾರೆ. ಒಂಥರ ಪಜಲ್ ಕ್ವಶನ್ ಅದು. ಆಯ್ತು, ಎಲ್ಲಾ ಅಹಂಕಾರನೂ ಮುಗಿದು ಅಪ್ಪ ನಮಸ್ಕಾರ ಮಾಡ್ತಾನೆ. ಅವಾಗ ಕೂತ್ಕೊಂಡು ಕೇಳ್ತಾನೆ, ಅದು ಬೇರೆ ಯಾರೋ ಅಲ್ಲಪ್ಪ, ಸಾಕ್ಷಾತ್ ಪರಮಾತ್ಮನೇ. ಅವನೊಬ್ಬನ್ ತಿಳ್ಕೊಂಡ್ರೆ ಸಾಕು, ನಿಮ್ಗೆಲ್ಲರೂ ಕೂಡ ಅವನ ಅಧೀನ. ಅದು ಗೊತ್ತಾಗೇ ಆಗುತ್ತೆ. ಅವನನ್ನು ಸರಿಯಾಗಿ ಅರ್ಥ ಮಾಡ್ಕೋ ಅಂತ ಉಪನಿಷತ್ತಲ್ಲೆಲ್ಲ ಬರುತ್ತೆ. ಅದನ್ನೇ ಅರ್ಜುನ ಸಂಗ್ರಹಿಸ್ತಾನೆ. ವೇದ್ಯಂಚ, ಬೇರೆ ಯಾವುದೂ ಇಲ್ಲ ಜಗತ್ತನ್ನು ತಿಳ್ಕೊಳ್ಳೇಬೇಕಾಗಿರೋದು ಅಂತಂದ್ರೆ ಅದು ಒಂದೇ. ಯಾವುದು? ನೀವೊಬ್ಬನೇ. ಆದ್ದರಿಂದ ತ್ವಯಾತಂ ವಿಶ್ವಮನಂತ ರೂಪ. ಸ್ವಾಮಿ, ಇಡೀ ಜಗತ್ತು ನಿನ್ನಿಂದ ವ್ಯಾಪಿಸಿದೆ, ಅನಂತ ರೂಪ ನೀನು ಆಗಿದ್ದೀಯ. ಏನೋ ನಿನ್ನ ದೇಹದಲ್ಲಿ ಅನೇಕ ದೇವತೆಗಳು ಕಾಣಿಸ್ತಾ ಇದ್ದಾರಲ್ಲ, ಆ ದೇವತೆಗಳಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ದಾರ? ಅಲ್ಲಿ ವಾಯುದೇವರು ಕಾಣಿಸ್ತಾ ಇದ್ದಾರೆ, ಅಗ್ನಿ ಕಾಣಿಸ್ತಾನೆ, ಯಮ ಕಾಣಿಸ್ತಾನೆ, ವರುಣ ಕಾಣಿಸ್ತಾನೆ. ಅವರೆಲ್ಲ ಇರೋದು ಅದೆಲ್ಲ ನೀನೇ ಅಂತಾನೆ. ಅಂದ್ರೆ ವಾಯು ದೇವರು ಒಬ್ಬನೇನ ಅಲ್ಲ. ಅಂದ್ರೆ ಮಾಡ್ತಾ ಇರೋದು ವಾಯುವಿನಲ್ಲಿದ್ದ ಕೆಲಸ ನೀನೇ.
ಅಥವಾ ಕೃಷ್ಣಾವತಾರದ ಸಾರವನ್ನು ಸಂಗ್ರಹ ಮಾಡಿಕೊಡ್ತಾನೆ. ವಾಯು ಅಂತೇಳು ಬಲ ಜ್ಞಾನ, ಆಯು ಸೇರಿದ್ರೆ ವಾಯು ಅಂತ ಕರೀತಾರೆ. ನೀನು ಈ ಅವತಾರವನ್ನು ಹೇಗೆ ತಂದಿದ್ದೀಯಾ? ಬಲ ಜ್ಞಾನಾತ್ಮಕವಾದ ಅವತಾರ, ಬಲವನ್ನು ತೋರಿಸ್ತಾ ಇದ್ದೀಯಾ, ಗೀತಾದಿ ಉಪದೇಶವನ್ನು ಮಾಡ್ತಾ ಜ್ಞಾನವನ್ನು ತೋರಿಸ್ತಾ ಇದ್ದೀಯಾ. ಅದರಿಂದ ಏನಾಗ್ತಾ ಇದೆ? ಅವತಾರದಲ್ಲಿ ಯಮಃ ದಂಡನೆ ಮಾಡ್ತಾ ಇದ್ದೀಯಾ, ಯಾರು ದುಷ್ಟರೋ ಅವರನ್ನ ನಿಯಮನ ಮಾಡ್ತಾ ಶಾಸನ ಮಾಡ್ತಾ ಇದ್ದೀಯಾ. ಅದರಿಂದ ನೀನೇ ಯಮ. ದುಷ್ಟರ ದಂಡನೆ ಆಯಿತು. ಶಿಷ್ಟರದ್ದು ಅಗ್ನಿ. ಅಗ್ನಿ ಅಂತಂದ್ರೆ ಅಗ್ರೇ ನಯತಿ ಅಗ್ನಿ. ಅವರನ್ನ ಯಾರು ಸಜ್ಜನರಿದ್ದಾರೋ ಅವರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀಯ. ಕರ್ಕೊಂಡು ಏನ್ ಮಾಡ್ತೀಯ? ವರುಣ ವಿರೋಧಿ ವರ್ಣೆ. ಅವರು ನಿನ್ನ ಭಕ್ತರು ನಿನ್ನನ್ನು ವರಿಸಲಿಕ್ಕೆ ಬೇಕಾದ ಮಾರ್ಗಕ್ಕೆ ಅವರನ್ನ ಹಚ್ಚಿ ಅವರನ್ನ ಮುಕ್ತರನ್ನಾಗಿ ಮಾಡ್ತಾ ಇದ್ದೀಯ. ಯಾಕೆ ಮಾಡ್ತಾ ಇದ್ದೀಯ ಇಷ್ಟೆಲ್ಲ? ಶಶಾಂಕ. ಶಶಾಂಕ ಅಂತಂದ್ರೆ ಆನಂದಪೂರ್ಣ ಅಂತ. ನನಗೆ ಇದರಿಂದ ಯಾವ ಪ್ರಯೋಜನ ಇಲ್ಲ. ಶಶ ಅಂದ್ರೆ ಆನಂದ, ಪೂರ್ಣಾನಂದ. ಪೂರ್ಣಾನಂದವನ್ನೇ ಅಂಕ ಅಂತ ಲಕ್ಷಣವನ್ನಾಗಿ ಹೊಂದಿರೋ ನೀನು. ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ನಿನಗೆ ಆಗಬೇಕಾಗಿಲ್ಲ, ಹೋಗ್ಬೇಕಾಗಿಲ್ಲ. ಇದೆಲ್ಲವೂ ನಿನ್ನ ಸ್ವಭಾವ. ಆನಂದಪೂರ್ಣ ನೀನು. ಕೃಷ್ಣಾವತಾರವನ್ನು ಅಷ್ಟು ಸಂಗ್ರಹ ಮಾಡಿದ. ಆಮೇಲೆ ಪ್ರಜಾಪತಿ ಸ್ವಂ ಪ್ರಪಿತಾಮಹಶ್ಚ. ಇಡೀ ಜಗತ್ತನ್ನು ಪಾಲನೆ ಮಾಡ್ತಾ ಇರೋನು ನೀನೇ. ಪಾಲನೆ ಮಾಡೋದು ಅನೇಕ ವಿಧ. ಕೆಲವರನ್ನ ಸೃಷ್ಟಿ ಮಾಡಿ ಪಾಲನೆ, ಸ್ಥಿತಿ ಮಾಡಿ ಪಾಲನೆ, ನಾನಾ ರೀತಿಯಾಗಿ ಪಾಲನೆ ಒಂದೇ ತರ ಇರಲ್ಲ ದೇವರದ್ದು. ಹಾಗೆ ಮಾಡ್ತಾ ಇದ್ದೀಯ. ಅಷ್ಟೇ ಅಲ್ಲ, ಪ್ರಪಿತಾಮಹಶ್ಚ. ಜಗತ್ತಿನಲ್ಲಿ ಪ್ರಪಿತಾಮಹ ಅಂತ ಹೇಳಿ ಯಾಕೆ ಕರಿತೀವಿ? ಬ್ರಹ್ಮದೇವರನ್ನ. ಅಂತ ಬ್ರಹ್ಮದೇವರಿಗೂ ನೀನೇ ಆದಿ. ಅಂತಹ ಪರಮಾತ್ಮ ಎಷ್ಟು ನಮಸ್ಕಾರ ಮಾಡಿ ನಿನಗೆ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಒಂದು ನಮಸ್ಕಾರ, ಎರಡು ನಮಸ್ಕಾರ, ಸಾವಿರಾರು ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಎಷ್ಟು ಮಾಡಿದ್ರು ಕಮ್ಮಿನೇ. ಏನೋ ಎದುರು ಮುಂದೆ ಇದೆಯ ಮಾಡಿದ್ರೆ ಆಗೋದು ಅಂತಿದೆಯಾ? ಇದು ವಿಶ್ವರೂಪ ಎಲ್ಲೆಲ್ಲಿದೆ? ನಮಃ ಪುರಸ್ತಾತ್ ಅಥ ಪೃಷ್ಠತಸ್ಥೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಎದುರಿರುವಂತಹ ಪರಮಾತ್ಮ ನಿನಗೆ ನಮಸ್ಕಾರ. ಹಿಂದಿರೋ ನಮಸ್ಕಾರ. ಮೇಲಿದ್ದೀಯ, ಕೆಳಗಿದ್ದೀಯ, ಎಲ್ಲಾ ಕಡೆ ನೀನೇ ಇದ್ದೀಯ. ಆದ್ದರಿಂದ ಅರ್ಜುನ ಏನು ಕೊಡ್ತಾರೆ? ಸರ್ವ ನೀನೇ ಎಲ್ಲ ಅಂದ್ಬಿಡ್ತಾರೆ. ಈ ಜಗತ್ತಿದೆಯಲ್ಲ, ಆ ಜಗತ್ತೆಲ್ಲ ನೀನೇ. ಮತ್ತು ಜೀವಕ್ರಮ ಬೇರೆ ಕೊಟ್ಬಿಟ್ಟ ಅರ್ಜುನ ಇಷ್ಟೆಲ್ಲ ನೋಡಿ ಆ ಅರ್ಥ ಅವನೇ ಬಿಡಿಸ್ತಾನೆ. ನಾ ಯಾಕೆ ನೀನು ಸರ್ವ ಅಂತಂದ್ರೆ ಗೊತ್ತೇನೋ? ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಎಲ್ಲವನ್ನ ನೀನು ವ್ಯಾಪಿಸಿದ್ದೀಯ, ಆದ್ದರಿಂದ ಎಲ್ಲವೂ ನೀನೇ ಅಂತ. ಎಲ್ಲಾದರೂ ಉಪನಿಷತ್ತಲ್ಲಿ ಇಡೀ ಜಗತ್ತು ಬ್ರಹ್ಮವೇ ಅಂತ ಯಾರು ಅಂದ್ರೆ ಅದಕ್ಕೇನರ್ಥ? ಇಡೀ ಜಗತ್ತು ಬ್ರಹ್ಮನಿಂದ ವ್ಯಾಪ್ತ ಅಂತ ಅರ್ಥ. ಇದನ್ನ ಆಚಾರ್ಯರು ಎಲ್ಲಾ ಕಡೆ ಮಾಡಿ ತೋರಿಸ್ತಾರೆ. ವೇದಶಾಸ್ತ್ರಗಳಿಗೆ ಅರ್ಥವನ್ನ ನಾವೇ ನಮ್ಮ ತಲೆಯಲ್ಲಿದ್ದದನ್ನ ತುರುಕೋದಲ್ಲ ಹೇಳುವಾಗ ಮತ್ತೆ ಹೇಗೆ ಮಾಡಬೇಕು? ಶ್ರುತಿಸ್ಮೃತಿಗಳನ್ನ ನೋಡಿ, ಇತಿಹಾಸ ಪುರಾಣಗಳನ್ನ ನೋಡ್ತಾ ಅದರ ಅಭಿಪ್ರಾಯವನ್ನು ಮನದಲ್ಲಿ ಇಟ್ಟುಕೊಂಡು ಅರ್ಥ ಮಾಡಬೇಕು. ಆದ್ದರಿಂದ ಇಡೀ ಜಗತ್ತೇ ದೇವರು, ಜೀವನೇ ದೇವರು ಅಂತ ಎಲ್ಲಾದರೂ ಕಂಡಲ್ಲಿ ಹೇಗೆ ಅರ್ಥ ಮಾಡಬೇಕು? ಜೀವನನ್ನ ಜಗತ್ತನ್ನ ವ್ಯಾಪಿಸಿದ್ದಾನೆ ದೇವರು. ಹಿಂಗ ಅರ್ಥ ನಾವು ಮಾಡಿದ್ದಲ್ಲ. ಯಾರು ಮಾಡ್ತಾ ಇರೋದು? ಪರಮಾತ್ಮನನ್ನ ಸಾಕ್ಷಾತ್ತಾಗಿ ಕಂಡಂತಹ ಅರ್ಜುನ ಹೇಳ್ತಾ ಇದ್ದಾನೆ. ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಪರಮಾತ್ಮನ ವೈಭವವನ್ನು ನೋಡಿ ಅವನ ಮನಸ್ಸಲ್ಲಿ ಮುದುರು ಬಂದಿದ್ದೇನೋ ಗೊತ್ತೇನೋ? ಎಷ್ಟು ತಪ್ಪು ಮಾಡಿಬಿಟ್ಟಿದ್ದೀನಿ. ಇಂಥ ದೇವರು ನಮಗಿಷ್ಟು ಅರ್ಥ ಆಗಿದ್ದಾನೆ. ಅಂಥವನ ಹತ್ರ ಹೇಗೆ ನಡ್ಕೊಂಡೆ? ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಮೇಯೇನ ವಾಪಿ ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತತ್ ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಎಷ್ಟು ತಪ್ಪು ಮಾಡಿದ್ದೇನೆ ನಾನು ಅಂತ ಅವನಿಗೆ ಅರ್ಥ ಆಗ್ತಾ ಇದೆ. ಇಂಥ ಮಹಾಮಹಿಮೋಪೇತ ನೀನು. ವಿಶ್ವರೂಪವನ್ನು ನನ್ನ ಕಣ್ಣಿಗೆ ತೋರಿಸಿದ್ದೀಯಾ. ನಿನ್ನ ಗುಣಕರ್ಮಗಳನ್ನ ಯಾವ ರಮಾಗೃಹಗಳು ಸಹಿತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂತಹ ನಿನ್ನನ್ನ ನಾನು ಹೇಗೆ ತಿಳ್ಕೊಂಡೆ? ಸಖೇತಿ ಮತ್ವ ಫ್ರೆಂಡ್ ಅನ್ಕೊಂಡ್ಬಿಟ್ಟೆ. ಅನ್ಕೊಂಡು ಏನ್ ಮಾಡಿದೆ? ಪ್ರಸಭಂ ಯದುಕ್ತಂ. ಪ್ರಸಭಂ ಅಂತಂದ್ರೆ ಏನೋ ಗೌರವ ಇಲ್ಲದೆ ಬಹಳ ಸಲೀಸಾಗಿ
ವ್ಯವಹಾರ ಮಾಡಿಬಿಟ್ಟೆ ನಿನ್ ಜೊತೆ. ಹೇಗೆ? ಹೇ ಕೃಷ್ಣ, ಹೇ ಕೃಷ್ಣ ಅಂತ ಏಕವಚನದಲ್ಲಿ ಕರೀತಾರಲ್ಲ. ಹೇ ಯಾದವ, ಹೇ ಸಖೆ. ಸಾಮಾನ್ಯ ಸ್ನೇಹಿತರೊಟ್ಟಿಗೆ ಹೆಂಗೆ ಏಕವಚನ, ಅರ್ಧವಚನ, ಕಾಲವಚನ ಇವೆಲ್ಲ ಇರ್ತಾವಲ್ಲ, ಹಾಗೆ ವ್ಯವಹಾರ ಮಾಡಿಬಿಟ್ಟೆ. ಅದು ಹೇಗೆ ಮಾಡಿದೆ? ಮಯ ಪ್ರಮಾದ ಪ್ರಣಯೇ ನಮಾಮಿ. ಕೆಲವೊಮ್ಮೆ ಪ್ರಮಾದದಿಂದ ಮಾಡಿದೆ, ಗೊತ್ತಾಗದೆ ಮಾಡಿದೆ. ಕೆಲವೊಮ್ಮೆ ಬಹಳ ಪ್ರೀತಿಯಿಂದ ಮಾಡಿಬಿಟ್ಟೆ. ಕೆಲವೊಮ್ಮೆ ಅದು ಅಪಾಯಕಾರಿನೇ. ತುಂಬ ಪ್ರೀತಿಯಿಂದ ಸಲಹೆ ತಗೊಂಡು ಏನೇನೋ ಮಾಡಿಬಿಡ್ತೀವಿ. ದೇವರಿಗೆ ಅರ್ಜುನ ಅಂತ ನಾವೆಲ್ಲ ನಾನು ಮಾಡಿಬಿಟ್ಟಿದ್ದೇನೆ. ಬರೀ ಏನೋ ಏಕವಚನದಲ್ಲಿ ಅಂದಿದ್ದು ಒಂದೇ ಅಲ್ಲ, ಮಾತನಾಡಿದ್ರೆ ಗಾಳಿ ಹೋಗ್ಬಿಡುತ್ತೆ ಅಂದ್ಬಿಡ್ಬೋದು. ಆದ್ರೆ ಅಷ್ಟೇ ನಾವು ಮಾಡಲಿಲ್ಲ ಸ್ವಾಮಿ. ಇನ್ನ ಏನ್ ಮಾಡಿದೆ? ಯಚ್ಚಾಪಹಾಸಾರ್ಥಮ ಸತ್ಕೃತೋಸಿ. ಬಹಳ ಅಪಹಾಸಾರ್ಥಂ, ಯಾವುದೇ ರೀತಿಯಾದಂತಹ ಒಂದು ಸದ್ಭಾವನೆ ಇಲ್ಲದೆ ಅಪಹಾಸಾರ್ಥಂ, ಅಪಹಾಸಪೂರ್ವಕವಾಗಿ ಅಥವಾ ಅಪಹಾಸ ಉಪಹಾಸ ಹಾಸ್ಯಕ್ಕೋಸ್ಕರ ಏನು ಮಾಡಿಬಿಟ್ಟೆ? ಅಸತ್ಕೃತೋಸಿ, ನನಗೆ ನಾನು ಗೌರವನೇ ಕೊಡಲಿಲ್ಲ. ಅನೇಕ ಕಾಲಗಳಲ್ಲಿ ಏಕಾಂತದಲ್ಲೂ ಇರಬಹುದು ಅಥವಾ ತತ್ಸಮಕ್ಷ ಅನೇಕ ಜನರ ಸಮಕ್ಷಮದಲ್ಲಿ ಇರಬಹುದು. ಯಾವ್ದಾದ್ರೂ ನಿಮ್ಗೆ ಅಗೌರವ ಕೊಟ್ಟಿದ್ದೇನೆ. ವಿಹಾರ ಶಯ್ಯ ಆಸನ ಭೋಜನೇಶು, ನಾವು ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಜೊತೆಗೆ ಕೂಡಬೇಕಾದ್ರೆ ಸೀದಾ ಬಂದು ಪರಮಾತ್ಮ ಕೂತ್ಕೊಳ್ಳೋದು, ಸಮಾನಾಸನದಲ್ಲಿ ಫ್ರೆಂಡ್ ಮಾಡ್ತಾರಲ್ಲ ಹಾಗೆ ಕೂತ್ಕೊಂಡ್ಬಿಡೋದು. ಶಯ್ಯ ಮಲ್ಕೋಬೇಕಾದ್ರೆ ನಾನು ಅರ್ಜುನ ಒಂದೇ ಕಡೆ ಮಲ್ಕೋತೀನಿ, ದೇವ್ರು ಹೇಳಿದ್ರೆ ಇವ್ರು ತಲೆಲಾಡಿಸ್ಬಿಡ್ತಾ ಇದ್ದ. ಭೀಮಸೇನ ದೇವರು ಮಾತ್ರ ಒಂದು ಸರ್ತಿನೂ ಆ ಸಲಹೆ ತಗೊಂಡವರಲ್ಲ. ಆ ಇಂದ್ರಪ್ರಸ್ಥ ಮುಂತಾದವುಗಳನ್ನ ಕಟ್ಟಬೇಕಾದ್ರೆ ಅಲ್ಲೇ ಇರ್ತಾ ಇದ್ದ ದೇವರು. ಇವ್ರಿಗಂತೂ ಆ ಅರ್ಚನಾವಧಿ ಸಿಕ್ಲಿಲ್ಲ, ಸಿಕ್ಕಿದ್ದೆ ಆ ಬಂಜರ ಭೂಮಿ, ಅದನ್ನು ಕಟ್ಟಬೇಕಲ್ಲ. ದೇವರು ಅಲ್ಲೇ ಉಳ್ಕೊಂಡ್ಬಿಟ್ಟ. ಪಾರ್ಥೇಶು ಪ್ರೇಮವತ ಅಂತ ಬರುತ್ತೆ. ಆ ಅರ್ಜುನನ ಮೇಲೆ ಆ ಪ್ರೀತಿಯಿಂದ, ಅಂದ್ರೆ ಅವನ ಮೇಲೆ ತೋರಿಸ್ತಾ ಅಂತ, ಬೇರೆಯವ್ರ ಮೇಲೆ ಇಲ್ಲ ಅಂತಲ್ಲ, ಅವನಿಗಿಂತ ಹೆಚ್ಚಾಗಿ ಭೀಮಾದಿಗಳ ಮೇಲೆ ಇದೆ, ತೋರಿಸ್ತಿರ್ಲಿಲ್ಲ ಅಷ್ಟೇ. ಅಂತರಂಗದಲ್ಲಿ ತೋರಿಸ್ತಿದ್ರು, ಜನರ ಕಣ್ಣದಲ್ಲಿ ಕಾಣಿಸ್ತಿರ್ಲಿಲ್ಲ. ನೋಡೋರೆಲ್ಲ ಅರ್ಜುನನ ಫ್ರೆಂಡು ಫ್ರೆಂಡು ಅಂತ ಅಂತಿದ್ರೆ ಇವರು ಹಾಗೆ ಸಲಹೆಯಿಂದ ತಗೊಂಡು ಏನ್ ಮಾಡ್ಬಿಡೋದು? ಅವನ ಜೊತೆಗೆ ಕುತ್ಕೊಳ್ಳೋದು, ಊಟ ಮಾಡೋದು, ಮಲ್ಕೊಂಡ್ಬಿಡೋದು, ಊಟ ಮಾಡ್ಬೇಕಾದ್ರೆ ಅವನ್ನೇ ತಗೊಳ್ಳೋದು. ಹೇಗೆ ಮಾಡ್ತಾ ಇದ್ದ? ಏನೋ ಪ್ರೀತಿಯಿಂದ ಸ್ವಾಮಿ ಪ್ರಸಾದ ಇದು ಭಕ್ತಿಯಿಂದ ತಗೊಂಡ ಇಲ್ಲ. ಅಪಹಾಸ ಅಂತ ಮಸತ್ಕೃತ ಹೋಸಿ. ಅರ್ಜುನ ಅಷ್ಟೇ ಅಲ್ರಿ, ನಾವೆಲ್ಲ ದಿನ ಮಾಡ್ತಾನೆ ಇರ್ತೀವಿ. ವಿಹಾರ ಶಯ್ಯ ಆಸನ ಭೋಜನ ಎಲ್ಲಾದ್ರಲ್ಲೂ ದೇವರ ಅಪಮಾನನೆ ಮಾಡೋದು. ದೇವರಿಗೆ ಸರಿ ಇಡ್ತೀವಾ? ಇಲ್ಲ. ಎಲ್ಲದಕ್ಕಿಂತ ಕಳಪೆ ಆಗಿ ಏನೋ ಒಂದು ಬಡದಿರೋದೇ ದೇವರಿಗೆ. ನಾವೆಲ್ಲ ಹೋಗೋರು ಎಣೆಯಲ್ಲಿ ಚಂಚಲಾಗಿ ಪ್ರತಿಯೊಂದು ಕೂಡ ಬಿಡಿಸ್ಕೊಂಡಿರ್ಬೇಕು, ಒಂದಕ್ಕೊಂದು ತಾಕಬಾರ್ದು. ಇವೆಲ್ಲ ನಾವು ಎಲೆ ಹಾಕೊಂಡಾಗ ದೇವರಿಗೆ ನೈವೇದ್ಯಕ್ಕೆ ಇಡಬೇಕಾದ್ರೆ ಹುಟ್ಟು ತಟ್ಟೆ, ಆ ತಟ್ಟೆಯಲ್ಲಿ ದೇವರಿಗೆ ಇಟ್ಟಿದ್ದರೆ ದೇವರು ಮಾತ್ರ ಗುರುತಿಸಬಹುದು. ನಾವು ಹಾಕಿದ್ರು ನಮ್ಗೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಏನ್ ಸೇರಿದೆ ಅಂತ. ಎಷ್ಟು ಅಪಹಾಸ ದೇವರು ಮಾಡೋದು ನಾವು ನಿತ್ಯದಲ್ಲಿ. ಏನೋ ಅರ್ಜುನ ಅಂದ ಅಷ್ಟೇ, ನಾವು ಅಂತಿಲ್ಲ, ನಾವು ಎಷ್ಟಂದ್ರೂ ಕಮ್ಮಿನೇ. ಅದು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ, ಅದು ಏಕಾಂತದಲ್ಲೂ ಮಾಡ್ತೀವಿ, ಎಲ್ಲರಿಗೂ ಮಾಡ್ಬಿಡ್ತೀವಿ. ಮಾತಾಡ್ಬೇಕಾದ್ರೆ ಏಕಾಂತ ಮಾತಾಡ್ತೀವಿ, ಏಕವಚನದಲ್ಲಿ ಮಾತಾಡ್ತೀವಿ. ಅರ್ಜುನ ಅದೇ ಕ್ಷಮೆ ಬೇಡ್ತಾನೆ. ತಕ್ಷಾಮಯೇ ತ್ವಾಂ ಅಹಂ, ಅದಕ್ಕೆಲ್ಲದಕ್ಕೂ ಕ್ಷಮೆಯನ್ನು ಬೇಡ್ತೀನಿ. ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿಯಂದರು ಅಂತ ಅನಿಸ್ಕೊಂಡವರಿಗೆ ನಾವು ಬಹುವಚನದಲ್ಲಿ ಮಾತಾಡಿಸ್ಬೇಕು, ಗುರುಗಳಿಗೆ ಬಹುವಚನದಲ್ಲಿ ಮಾತಾಡಿಸ್ಬೇಕು. ಅಂಥದ್ದು ಇವನು ಯಾರ್ರಿ? ಅಪ್ರಮೇಯಂ, ಯಾವ ಬ್ರಹ್ಮಾದಿಗಳಿಗೂ ಕೂಡ ಅವನನ್ನು ಪೂರ್ಣ ತಿಳಿಲಿಕ್ಕಾಗಿಲ್ವೋ ಅಂತ ಮಹಾನ್ ಭಾವನನ್ನು ನಾವು ಏನಂತೀವಿ? ಅನೇಕ ಏಕವಚನದಲ್ಲಿ ಅರ್ಧವಚನದಲ್ಲಿ ಹಿಂಗ್ ಮಾಡಬಾರ್ದಾಗಿತ್ತು ದೇವರು ಅಂತ ಏನೋ ಭಾವ ಅವನಿಗೇನು ಗೊತ್ತಿಲ್ಲ, ನಮ್ಗೆಲ್ಲ ಗೊತ್ತಿದೆ, ಅವ್ನು ನಾವು ತಿಳಿಸ್ಕೊಡು. ಎಷ್ಟು ದೇವರಿಗೆ ನಾವು ಅಪಚಾರವನ್ನು ಮಾಡೋದು. ಆದ್ದರಿಂದ ನಾನು ಇಷ್ಟೆಲ್ಲ ತಪ್ಪಾಗಿದೆ, ಆಗಾಗಿದೆ ತಪ್ಪು, ಆದ್ರೆ ತಪ್ಪು ಅಂತ ಗೊತ್ತಾಗಿ ಮಾಡಬಹುದಾದ ದೇವರು ಅಂತಂದ್ರೆ ನೀನು ಕ್ಷಮಾ ಸಮುದ್ರ. ನಿನ್ನೆದುರಿಗೆ ಹೋಗಿ ಕ್ಷಮೆಯನ್ನ ಬೇಡೋದಷ್ಟೇನು ಮಾತ್ರ ಉಳಿದಿರೋದು. ಯಾಕೋ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನೀನು ನಡಿಬಹುದಲ್ಲ ಅಂತಂದ್ರೆ ನಿನ್ನನ್ನು ಪೂರ್ಣ ಅರ್ಥ ಮಾಡ್ಕೊಳ್ಳೋದೆಲ್ಲ ಆಗತ್ತೆ. ನಿಮಗೆ ನಿನ್ನನ್ನು ಪೂರ್ಣ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀನು ಅಂಥ ದಿವ್ಯ ವಸ್ತು, ಅಪ್ರಮೇಯಂ. ಅಷ್ಟೇ ಅಲ್ಲ, ನಿನ್ನನ್ನು ಯಾಕೆ ನಾವು ಅಸತ್ಕಾರವನ್ನು ಮಾಡಬಾರದು? ನಿನ್ನನ್ನು ಯಾಕೆ ನಾವು ಯಾವಾಗಲೂ ಗೌರವಿಸಬೇಕು? ಕಾರಣವನ್ನು ಕೊಡ್ತಾನೆ. ಸಾಮಾನ್ಯವಾಗಿ ತಂದೆಗೆ ನಾವು ಅಗೌರವವನ್ನು ತೋರಲ್ಲ. ಸಾಮಾನ್ಯ ನಮ್ಮ ನಿಮ್ಮ ತಂದೆ ಎಂದರು ಅಥವಾ ಮತ್ತೊಬ್ಬರ ತಂದೆ ತಾಯಿಯಿಂದಲೂ ನಾವು ಅಗೌರವದಿಂದ ನೋಡಲ್ಲ. ಲೋಕದಲ್ಲಿ ಹಾಗೆ ಇದೆಯಲ್ಲ, ಸಾಮಾನ್ಯ ತಂದೆ ತಾಯಿಯಿಂದಲೇ ಅಗೌರವದಿಂದ ನೋಡಲ್ಲ ಅಂದಮೇಲೆ ನೀನು ಎಂಥ ತಂದೆ ತಾಯಿ? ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್
ನತ್ವತ್ಸಮೋಸ್ತ್ಯಭ್ಯಧಿಕಃ ಕುತೋನ್ಯಃ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವ. ಒಬ್ಬರಿಬ್ಬರಿಗೆ ಅಪ್ಪ ಅಲ್ಲ ನೀನು, ಚರಾಚರವಾದ ಸಮಸ್ತ ಜಗತ್ತಿಗೂ ತಂದೆ. ನಿನಗಿಂತ ಪೂಜ್ಯ ಇನ್ಯಾರು ಇರ್ಲಿಕ್ಕೆ ಸಾಧ್ಯ? ನೀನು ತಂದೆ ತಾಯಿಯಾಗಿದ್ದೀಯಾ, ಅತ್ಯಂತ ನೀನು ಪೂಜ್ಯ. ಅಷ್ಟೇ ಅಲ್ಲ, ಲೋಕದಲ್ಲಿ ಇಬ್ಬರಿಗೆ ಪೂಜ್ಯ ಸ್ಥಾನ, ಒಂದು ತಂದೆ ತಾಯಿ, ಒಂದು ಗುರುಗಳು. ಉಪನಿಷತ್ತು ಅದೇ ನಾನು ಹೇಳ್ಬೋದು, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವ. ಆಮೇಲೆ ಅಲ್ಲಿ ಬಂದಂತ ಅತಿಥಿಗಳನ್ನು ನನ್ನನ್ನು ಕಾಣು. ಗುರುಗಳಿಗೆ ಎಲ್ಲರ ಪೂಜ್ಯ ಸ್ಥಾನ ಜಗತ್ತಲ್ಲಿದೆ. ಹಂಗೆ ನೀನ್ ಯಾರು? ಗುರು ಗರೀಯಾನ್, ಎಲ್ಲರಿಗಿಂತ ದೊಡ್ಡ ಗುರು ನೀನು. ನಿನ್ ತಾಯಿ ಇನ್ನೊಬ್ರು ಇರ್ಬೋದಲ್ಲ, ನೀನೊಬ್ಬನೇ ಯಾಕೆ? ಯಾವ ದೇವತೆಗಳನ್ನಾದ್ರೂ ನಾವು ಪೂಜೆ ಮಾಡ್ತೀವಿ? ಇಲ್ಲ. ನತ್ವತ್ ಸಮೋಸ್ತಿ, ನಿನಗೆ ಸಮಾನನಾದವನು ಜಗತ್ತಿನಲ್ಲಿ ಯಾರೂ ಇಲ್ಲ. ಸಮಾನನೇ ಇಲ್ಲ ಅಂದ ಮೇಲೆ ಉತ್ತಮ ಎಲ್ಲಿಂದ ಬರಬೇಕು? ಅಪ್ಯಲಿಗ ಕುತೋನ್ಯ, ನಿನಗಿಂತ ಉತ್ತಮ ಎಲ್ಲಿಂದ ತರಬೇಕು? ಅಂತಹ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವ, ಮೂರು ಲೋಕಗಳಲ್ಲೂ ಸಮಸ್ತ ಲೋಕಗಳಲ್ಲೂ ನಿನಗೆ ಸಮಾನವಾದ ಪ್ರಭಾವ ಯಾರಿಗೂ ಇಲ್ಲ. ಅಂತಹ ನಿನ್ನನ್ನ ಸರ್ವೋತ್ತಮ ಅಂತಂದರೆ ಯಾರು ಅನ್ನಬೇಕು? ನಾವೆಲ್ಲ ಭಗವದ್ಗೀತೆಯನ್ನು ಕೇಳಿದಾಗ ಮನಸ್ಸಲ್ಲಿ ಇಟ್ಕೋಬೇಕಾದ ಅಂಶ. ಹರಿಸರ್ವೋತ್ತಮ ಹರಿಸರ್ವೋತ್ತಮ ಅಂತ ಕೂಗ್ತೀವಿ, ಅದರಿಂದ ದೇವ್ರ ಪ್ರೀತಿ ಆಗ್ತಾನೆ. ಹೌದು, ಯಾರಾದ್ರೂ ಬಂದು ಹರಿಯಾಗಿ ಸರ್ವೋತ್ತಮ ಏನು ಕೇಳಿದ್ರೆ ಉತ್ತರ ನಾವು ಕೊಡಬೇಕಲ್ಲ. ನೀವು ನೋಡ್ಕೊಂಡ್ ಬಂದಿದ್ದೀರಿ, ಹರಿ ನೋಡ್ಕೊಂಡ್ ಬಂದಿದ್ದೀರಾ, ಸರ್ವೋತ್ತಮ ಅಂದ್ರೆ ಗೊತ್ತಾ? ಎಲ್ಲ ಗೊತ್ತಾಗಲ್ಲ. ನಾವೇನ್ ಹೇಳ್ಬೋದು? ಒಬ್ಬ ನೋಡಿದ್ದಾನೆ, ನೋಡಿದವನು ಹೇಳಿದ್ದಾನೆ, ಅವನ ಮೇಲೆ ನಮಗೆ ವಿಶ್ವಾಸ ಇದೆ. ಯಾರು? ಅರ್ಜುನ. ಅವನು ನೋಡಿದ್ದಾನೆ, ಅವನು ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ನತ್ವತ್ ಸಮೋಸ್ತ್ಯಭ್ಯಧಿಕಃ ಕುತೋನ್ಯಃ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವ. ಆದ್ದರಿಂದ ನಾನು ಮಾಡಬಹುದಾದ ಇಷ್ಟೇ ಸ್ವಾಮಿ, ನಿನ್ನೆದುರಿಗೆ ಇಂತಹ ದೊಡ್ಡ ವಸ್ತು, ನಾನು ನಿನಗೆ ಏನು ಪೂಜೆ ಮಾಡ್ಲಿಕ್ಕೆ ಸಾಧ್ಯ? ಯಾವ ಸೋಂಕು ತಟ್ಟೆ ಇಡಬೇಕು? ವಿಶ್ವರೂಪ ಯಾವ ತಟ್ಟೆಯಲ್ಲಿ ನಾನು ಪೂಜೆ ಮಾಡಬಹುದು? ಏನು ನಮ್ಗೆ ಮಾಡಕ್ಕಾಗಲ್ಲ. ಮಾಡಕ್ಕಾಗೋದು ಒಂದೇ. ತಸ್ಮಾ ಪ್ರಣಮ್ಯ ಪ್ರಣಿಧಾಯಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ವಿದ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಡು. ನಾವು ನಿನ್ನ ಮುಂದೆ ಮಾಡಬಹುದಾದದಿಷ್ಟೇ. ನೀನೇನು ನಮಗೆ ಶರೀರ ಅಂತ ಕೊಟ್ಟಿದ್ದೀಯಾ, ಅದನ್ನ ಚೆನ್ನಾಗಿ ಬಗ್ಗಿಸಿ, ಮನಸ್ಸೇನು ಕೊಟ್ಟಿದ್ದೀಯಾ ಅದರಲ್ಲಿ ಸಾಧ್ಯವಾದಷ್ಟು ಭಕ್ತಿಯನ್ನ ತುಂಬಿ ನಿನ್ನೆದುರಿಗೆ ಪ್ರಸನ್ನನಾಗುವಂತ ನಮಸ್ಕಾರ ಮಾಡೋದಷ್ಟೇ ನಮಗೆ ಆಗೋದು. ಅದು ಬಿಟ್ಟು ಏನೂ ಮಾಡಕ್ ಸಾಧ್ಯ ಇಲ್ಲ. ನೀನು ಸುಪ್ರಸನ್ನನಾಗುವಂತ ನಾವು ಕೇಳಬಹುದು. ನೀನು ಸ್ತುತ್ಯ ಜಗತ್ತಿನಲ್ಲಿ. ಆದ್ದರಿಂದ ನಾನು ಕೇಳ್ಕೊಳ್ಳೋದು ಒಂದೇ, ಹೆಂಗೆ ತಂದೆ ಮಕ್ಕಳ ಒಂದು ಅಪರಾಧವನ್ನು ಕ್ಷಮೆ ಮಾಡ್ತಾನೋ, ಹೇಗೆ ಸ್ನೇಹಿತ ಮತ್ತೊಬ್ಬ ಸ್ನೇಹಿತನ ಅಪರಾಧವನ್ನು ಕ್ಷಮೆ ಮಾಡ್ತಾನೋ, ಹೇಗೆ ಗಂಡ ಹೆಂಡತಿಯ ಅಪರಾಧವನ್ನು ಕ್ಷಮೆ ಮಾಡ್ತಾನೋ, ಹಾಗೆ ನೀನು ಕೂಡ ನನ್ನ ಅಪರಾಧವನ್ನು ಕ್ಷಮೆ ಮಾಡಿ ದಯವಿಟ್ಟು ನನ್ನ ಮೇಲೆ ಕಾರುಣ್ಯವನ್ನು ಬೀರು. ಇಷ್ಟ ತಾತ್ಪರ್ಯ ಇಟ್ಕೊಂಡು ಕೇಳಿದ್ರೆ, ಅಪ್ಪ ಮಗನಲ್ಲಿ ತೋರಿಸೋದು ವಾತ್ಸಲ್ಯ, ಸ್ನೇಹಿತ ಸ್ನೇಹಿತರಲ್ಲಿ ತೋರಿಸೋದು ಸ್ನೇಹ, ಗಂಡ ಹೆಂಡತಿಯರ ಮಧ್ಯದಲ್ಲಿ ತೋರಿಸೋದು ಆ ಸ್ನೇಹಿತರಲ್ಲಿ ತೋರಿಸುವ ಸ್ನೇಹಕ್ಕಿಂತ ವಿಭಿನ್ನವಾದದ್ದು, ಇನ್ನ ಅನುರಾಗಪೂರ್ಣವಾಗಿರುತ್ತೆ. ಅದೆಲ್ಲವನ್ನ ಕೊಟ್ಟು ಹೆಂಗ ಅದರಲ್ಲಿ ಕ್ಷಮೆ ಕೊಡೋದು ಉತ್ತಮನೋ ಅದರೊಳಗಿದೆಯೋ ಹಾಗೆ ಸ್ವಾಮಿ ನೀವು ಕೂಡ ನನ್ನ ಅಪರಾಧವನ್ನು ಕ್ಷಮೆ ಮಾಡೋದು ಅಂತ ಕೇಳುತ್ತಾ ಒಂದು ಮಾತಂತಾನೆ. ನನಗೆ ಭಯ ಆಗಿರಬಹುದು, ಆದ್ರ ಜೊತೆಗೆ ಖುಷಿ ಇದೆ ಅಂತಾನೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚೌಕ್ರಂ ವ್ಯಧಿತಂ ಮನೋಮೇ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ ನಿವಾಸ. ಇವಾಗ ಹೊರಗಾಕ್ತಾನೆ. ಹೆದರ್ ಬಿಟ್ಟಿದ್ದಲ್ಲ, ಹೆದರಿಕೆ ಆದ್ರೂ ಆ ಹೆದರಿಕೆ ಹಿನ್ನೆಲೆಯಲ್ಲೂ ಒಂದು ಆನಂದ ಇತ್ತು. ಯಾಕೆ ಆನಂದ? ನಾನು ಹಿಂದೆಂದೂ ನೋಡದ ಒಂದು ಹೊಸ ರೂಪವನ್ನು ನೋಡೋದಲ್ಲ, ಅದರಿಂದ ಖುಷಿ ಆಯಿತು. ಹೊಸ ನೋಡಿದೆ ನಾನು, ಅದೃಷ್ಟಪೂರ್ವಂ ಹಿಂದೆ ನೋಡದಂತಹ ಒಂದು ರೂಪವನ್ನು ನಾನು ನೋಡಿದ್ದೇನೆ, ಅದರಿಂದ ಖುಷಿ ಆಯಿತು. ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ಭಯನೂ ಆಗ್ತಾ ಇದೆ, ಮನಸ್ಸು ನಡಗೋಗ್ತಾ ಇದೆ. ಆದ್ದರಿಂದ ಈ ರೂಪ ಸಾಕು, ಈ ಕೇಳದೆ ತೋರಿಸಿದಿ ಸಾಕಿಲ್ಲ. ಯಾವ ತೋರಿಸು? ತದೇವ ಮೇ ದರ್ಶಯ ದೇವ ರೂಪಂ, ಆ ರೂಪ ನನಗೆ ತೋರಿಸು. ನೀ ಪ್ರಸನ್ನನಾಗು. ಅಂದ್ರೆ ನೀ ಪ್ರಸನ್ನನೇ ಆಗಿದ್ದೀಯಾ? ಈ ಉಗ್ರ ರೂಪ ಅಂತೇನು ತೋರಿಸಿ ಉಗ್ರನಂತೆ ಕಾಣಿಸ್ತಾ ಇದ್ದೀಯೋ ಆ ಉಗ್ರತೆಯನ್ನ ತೊರೆದು ಆ ಪ್ರಸನ್ನತೆಯನ್ನ ಬೀರು ಸ್ವಾಮಿ. ನೀ ಪ್ರಸನ್ನನಾಗಿದ್ದೀಯಾ ಅನ್ನೋ ಭಾವನೆ ನಮಗೆ ಬರಲಿ ಅಂತ ಕೇಳಿದಾಗ ಯಾವ ಆ ರೂಪ? ಆ ರೂಪ ತೋರಿಸು ಅಂತಂದ್ರೆ ಯಾವ ರೂಪ ಬರುತ್ತೇನು? ಕಿರೀಟಿನಂ ಗದಿನಂ ಚಕ್ರಿಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ
ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಈ ರೀತಿಯ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಬಾಹ, ಸಾವಿರಾರು ಕೈ ಇರುವಂತಹ ವಿಶ್ವರೂಪ ತೋರಿಸಿದ್ದೀಯ. ಆ ರೂಪ ಸಾಕಿ, ಅದನ್ನು ಮುಚ್ಚಿಡು. ಯಾವ ರೂಪ ತೋರಿಸು? ಆ ಚತುರ್ಭುಜವಾದ ರೂಪ ಇದೆಯಲ್ಲ, ಮಂದಹಾಸ ಬೀರ್ತಾ ಇರುವಂತಹ, ಪೀತಾಂಬರಧಾರಿಯಾದಂತಹ, ಚಕ್ರಶಂಕ ಗದಾಧಾರಿಯಾದ, ನಾಲ್ಕೇ ಇರಬೇಕ ಮತ್ತೆ ಹೆಚ್ಚೆಚ್ಚಿರಬಾರದು ಅಂತ ಕೇಳುತ್ತಾನೆ. ಯಾಕೆ ನೋಡು ಸಾಕಾಗಿ ಒಂದು ಹೆದರು ಬಿಟ್ಟಿದ್ದಾನೆ ಅರ್ಜುನ. ಆ ನಾಲ್ಕೇ ಇರುವ ಮಂದಸ್ಮಿತವಾದ ವದನವಾದ ಪ್ರಸನ್ನವಾದ ನಿನ್ನ ರೂಪ ಇದೆಯಲ್ಲ, ಅದನ್ನು ನೋಡ್ಬೇಕು ಅನಿಸ್ತಾ ಇದೆ. ಸಾಕಿ ರೂಪ ಮುಚ್ಚಿಡಿಲ್ಲ, ಆ ರೂಪವನ್ನು ನನಗೆ ತೋರಿಸು ಅಂತ ಯಾವಾಗ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಅದಕ್ಕೆ ಪರಮಾತ್ಮ ಉತ್ತರವಾಗಿ ಏನು ಕೊಟ್ಟ, ಮುಂದೆ ಯಾವ ರೀತಿಯಾಗಿ ಅರ್ಜುನನಿಗೆ ಅನುಗ್ರಹ ಮಾಡಿದ್ದಾರೆ ಇತ್ಯಾದಿ ಭಾಗವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಹರೇ ಕೃಷ್ಣ.